ಸೊ ವೀಕ್ಷಕರೇ, ಬೆಂಗಳೂರಿನಲ್ಲಿ ಬಿಜೆಪಿ ಚಾಣಕ್ಯ ಚುನಾವಣಾ ಚಾಣಕ್ಯ ಅಮಿತ್ ಶಾ ಅಬ್ಬರದ ಪ್ರಚಾರ ನಡೆಸಿದ್ರು. ಬೆಂಗಳೂರು ದಕ್ಷಿಣದಲ್ಲಿ ತೇಜಸ್ವಿ ಸೂರ್ಯ ಪರ ಅಮಿತ್ ಶಾ ಪ್ರಚಾರ ನಡೆಸಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಅಮಿತ್ ಶಾ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದು, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಮಿತ್ ಶಾ ಕೆಂಡಾಮಂಡಲರಾಗಿದ್ದಾರೆ. ಕಾಂಗ್ರೆಸ್ ಓಲೈಕೆ ರಾಜಕಾರಣ ಮಾಡ್ತಾ ಇದೆ. ವಯನಾಡಿನಲ್ಲಿ ರಾಹುಲ್ ಗೆಲ್ಲಿಸೋದಕ್ಕೆ ಮುಸ್ಲಿಂ ಓಲೈಕೆ ರಾಜಕಾರಣ ಮಾಡ್ತಾ ಇದ್ದು, ಕರ್ನಾಟಕದಲ್ಲಿ ಬಿಜೆಪಿ 28ಕ್ಕೆ 28 ಸ್ಥಾನವನ್ನ ಗೆಲ್ತಾರೆ. ದೇಶದ ಜನ ಮತ್ತೆ ಮೋದಿ ಪ್ರಧಾನಿ ಆಗೋದಕ್ಕೆ ಬಯಸಿದ್ದಾರೆ ಅಂತ ಹೇಳಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಅಮಿತ್ ಶಾ ಅವರು ನಮ್ಮ ಜೊತೆ ಇದ್ದಾರೆ. ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಅವರು चुनावना प्रचार ತೊಡಕೊಂಡಿದ್ದಾರೆ. सर नमस्ते, पिछली बार बीजेपी को 25 सीट्स मिला था, आज क्या कह रहा है कर्नाटका? इस बार हम कंप्लीट स्वीप करने जा रहे हैं. बीजेपी और कुमार स्वामी का अलायंस सभी की सभी सीटें स्वीप कर. सर पिछली बार कांग्रेस की गारंटी रंग लाई थी, इस बार मोदी की गारंटी क्या उस कांग्रेस की गारंटी को टक्कर दे पाएगी? देखिए, टक्कर का कोई सवाल ही नहीं है. पूरे देश ने पूर्व पश्चिम उत्तर दक्षिण तय कर लिया है कि मोदी जी के साथ जाना है, मोदी जी को अगले प्रधानमंत्री बनाना. खड़गे जी ने आरोप लगाया है कि पहली पोल में बीजेपी का उतना अच्छा परफॉर्मेंस नहीं आया. 2019 के चुनाव कर निकाल कर देख लीजिए. पहले चरण में ये यही कहते थे, फिर काउंटिंग के दिन प्रेस कॉन्फ्रेंस भी नहीं कर पाए थे. सर कांग्रेस का ये भी आरोप है कि हिंदू मुस्लिम का मुद्दा लाया जा रहा है और राहुल गांधी का जो स्टेटमेंट है वो मुस्लिम एंगल में लिया जा रहा है बीजेपी की तरफ से. एंगल क्या उसी के लिए किया है. उन्होंने वायनाड से चुनाव जीतने के लिए माइनॉरिटी अपीसमेंट के लिए स्टेटमेंट किया है. अब माइनॉरिटी अपीसमेंट करते हैं, माइनॉरिटी कंसोलिडेट करोगे तो और लोग भी कंसोलिडेट होंगे. सर अमेठी और रायबरेली तक अब तक नाम घोषणा नहीं हुई, क्या आपको लगता है कि कांग्रेस इस बार पिछली बार से ज्यादा वोट सीट जीत पाएगी? देखिए, वो ही बताता है कि उनको जीतने का कॉन्फिडेंस नहीं. ವೀಕ್ಷಕರೇ, ಇದು ಅಮಿತ್ ಶಾ ಅವರ ಮಾತು. ಗೃಹ ಮಂತ್ರಿ ಅಮಿತ್ ಶಾ ಅವರು ಬೆಂಗಳೂರು ಉತ್ತರದಲ್ಲಿ ಯಾವ ರೀತಿ ಪ್ರಚಾರದಲ್ಲಿ ತೊಡಕೊಂಡಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ಕ್ಯಾಮರಾ ಪರ್ಸನ್ ಯೋಗಿ ಜೊತೆ ಭಾವನಾ ನಾಗಯ್ಯ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಎಸ್, ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ತೇಜಸ್ವಿ ಸೂರ್ಯ ಪರ ಪ್ರಚಾರದಲ್ಲಿ ತೊಡಕೊಂಡಿದ್ರು. ಪ್ರಶಾಂತ್, 28ಕ್ಕೆ 28 ಕ್ಷೇತ್ರಗಳನ್ನ ಗೆಲ್ಲೋ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ ಅಮಿತ್ ಶಾ. ಯಾವುದೇ ಪಾರ್ಟಿ ಆ ವಿಶ್ವಾಸವನ್ನು ವ್ಯಕ್ತಪಡಿಸಿಯೇ ಚುನಾವಣೆಗೆ ಹೋಗಬೇಕಾಗತ್ತೆ. ಬಟ್ ನಿಶ್ಚಿತವಾಗಿ ಕರ್ನಾಟಕದಲ್ಲಿ ಎಷ್ಟು ಸೀಟ್ ಬಿ ಜೆ ಪಿ ಗೆಲ್ಲುತ್ತೆ ಅಂತಕ್ಕಂಥದ್ದು ರಾಷ್ಟ್ರೀಯ ಟ್ಯಾಲಿ ಮೇಲೆ ನಿಶ್ಚಿತವಾಗಿ ಪರಿಣಾಮವನ್ನು ಬೀರುತ್ತೆ. ಯಾಕಂದರೆ ಕಳೆದ ಬಾರಿ 26 ಸೀಟ್ಗಳನ್ನು ಪಕ್ಷೇತರ ಬಿಟ್ಬಿಡಿ 25 ಸೀಟ್ಗಳನ್ನು ಗೆದ್ದಿತ್ತು. ಹೀಗಾಗಿ 25 ಉಳಿಸ್ಕೊಳ್ಳುತ್ತಾ ಕಡಿಮೆ ಆದರೆ ಎಷ್ಟು ಕಡಿಮೆ ಆಗುತ್ತೆ. ಈ 25 ಮೇಲಂತರೂ ಏನು ಹೋಗೋಲ್ಲ, ಅದು ಎಲ್ರಿಗೂ ಗೊತ್ತಿರತಕ್ಕಂಥ ವಿಷಯ. ಅಮಿತ್ ಶಾ ಅವ್ರು ಹೇಳಿ, ಯಾರೇ ಹೇಳಿ 28ಕ್ಕೆ 28 ಗೆಲ್ತೀವಿ ಅಂತಕ್ಕಂಥದ್ದನ್ನು ಆ ಸ್ಥಿತಿ ವಾತಾವರಣ ಕರ್ನಾಟಕದಲ್ಲಿ ಇಲ್ಲ. ಆದರೆ ನೀವು ಒಂದು ಸಲ ಪೀಕಿಗೆ ಹೋದ ಮೇಲೆ ಎಷ್ಟು ಕಡಿಮೆ ಬರ್ತೀರಿ, ಎಷ್ಟು ಕಡಿಮೆ ಆಗುತ್ತೆ, ಅದನ್ನು ಎಲ್ಲಿ ಭರ್ಪಾಯಿ ಮಾಡ್ತೀರಿ ಅನ್ನೋದು ಭಾಳ ಮುಖ್ಯ. ಈಗ ತಮಿಳುನಾಡಿನಲ್ಲಿ 5ರಿಂದ 6 ಸೀಟ್ಗಳನ್ನು ಗೆಲ್ತೀವಿ ಅನ್ನೋ ಉತ್ಸಾಹದಲ್ಲಿ NDA ಇದೆ. ಕರ್ನಾಟಕದಲ್ಲಿ ಕಡಿಮೆಯಾದ ಸೀಟನ್ನು ಪಕ್ಕದ ರಾಜ್ಯದಲ್ಲಿ ತುಂಬಿಕೊಳ್ಳುವಲ್ಲಿ BJP ಯಶಸ್ವಿಯಾಗತ್ತಾ, ಇದು ಬಹಳ ಮುಖ್ಯ. ಮತ್ತು ಕರ್ನಾಟಕದ ದೃಷ್ಟಿಯಿಂದ ನೋಡಿದಾಗ ಹಳೆ ಮೈಸೂರು ಭಾಗದಲ್ಲಿ ಕಳೆದ ಬಾರಿ ಕಾಂಗ್ರೆಸ್ JDS ಮೈತ್ರಿ ಮಾಡಿಕೊಂಡಾಗ BJPಗೆ ಒಂದು ಇನ್ರೋಡ್ ಸಿಕ್ತು. ಫಾರ್ ಎಕ್ಸಾಂಪಲ್ ಕೋಲಾರ ಕ್ಷೇತ್ರ, ಚಿಕ್ಕಬಳ್ಳಾಪುರ ಕ್ಷೇತ್ರ, ಚಾಮರಾಜನಗರ ಕ್ಷೇತ್ರ BJP ಗೆದ್ದಿರಲಿಲ್ಲ ಆ ಕ್ಷೇತ್ರಗಳನ್ನು. ಅಂದರೆ ಮೊದಲ ಬಾರಿ BJPಗೆ ಹಳೆ ಮೈಸೂರು ಭಾಗದಲ್ಲಿ ಎಂಟ್ರಿ ಸಿಕ್ಕಿದ್ದು ಕಾಂಗ್ರೆಸ್ JDSನ ಮೈತ್ರಿಯಿಂದ. ಈ ಬಾರಿ BJP JDS ಮೈತ್ರಿ ಆಗಿದೆ. ಅಂದರೆ 19ರ ರಿಸಲ್ಟ್ ಪುನರಾವರ್ತನೆ ಆಗುತ್ತಾ, BJP JDSನ ಮೈತ್ರಿ ಆಗುವ ಕಾರಣದಿಂದ ಕಾಂಗ್ರೆಸ್ಗೆ ಏನಾದರೂ ಲೋಕಸಭಾ ಚುನಾವಣೆಯಲ್ಲಿ ವೋಟಿಂಗ್ ಪ್ಯಾಟರ್ನ್ ಲಾಭ ಆಗುತ್ತಾ, DK ಶಿವಕುಮಾರ್ ಎಷ್ಟರ ಮಟ್ಟಿಗೆ
ಒಕ್ಕಲಿಗರ ವೋಟ್ಗಳನ್ನು ಸೆಳೀತಾರೆ. ಕುಮಾರಸ್ವಾಮಿ ಮತ್ತು BJP ಕಾಂಬಿನೇಷನ್ ಎಷ್ಟರ ಮಟ್ಟಿಗೆ ಒಕ್ಕಲಿಗರ ವೋಟ್ಗಳನ್ನು ಸೆಳೆಯುತ್ತೆ. ಒಕ್ಕಲಿಗರ ಕೋಟೆಯಲ್ಲಿ ನಾನ್ ಒಕ್ಕಲಿಗ ವೋಟ್ಸ್ ಏನು ಮಾಡ್ತವೆ? ಅನೇಕ ಬಾರಿ ನಾವೇನು ಮಾಡ್ತೀವಿ, ಹಳೆ ಮೈಸೂರು ಭಾಗ ಒಕ್ಕಲಿಗರ ವೋಟ್ಗಳು ಯಾರು ಹೋಗ್ತವೆ ಅವ್ರು ಗೆಲ್ತಾರೆ. ನಾನ್ ಒಕ್ಕಲಿಗ ವೋಟ್ಸ್ ಏನಿವೆ ಆ ವೋಟ್ಗಳನ್ನು ಯಾರು ಹೆಚ್ಚು ಸೆಳೀತಾರೆ ಅಂತಕ್ಕಂಥದ್ದು ಭಾಳ ಕುತೂಹಲ ಆಗಿರ್ತಕ್ಕಂಥ ಒಂದು ಫಸ್ಟ್ ಫೇಸ್ನ ಚುನಾವಣೆ ನಾಡಿದ್ದು ನಡೆಯಲಿದೆ. BJP ಕೂಡ ತನ್ನೆಲ್ಲ ಶಕ್ತಿಯನ್ನು ಹಾಕ್ತಾ ಇದೆ. ಕಾಂಗ್ರೆಸ್ ನಿನ್ನೆ ಪ್ರಿಯಾಂಕಾ ಗಾಂಧಿ ಕೂಡ ಕರ್ನಾಟಕದಲ್ಲಿದ್ದರು, ಅಮಿತ್ ಶಾ ಕೂಡ ಕರ್ನಾಟಕದಲ್ಲಿದ್ದರು. ಇವತ್ತು ಯೋಗಿ ಆದಿತ್ಯನಾಥ್ ಬೋರೋರಿದ್ದರು, ಆದರೆ ಅದು ಕ್ಯಾನ್ಸಲ್ ಆಗಿದೆ ಅಂತಕ್ಕಂಥದ್ದನ್ನು BJP ಮೂಲಗಳು ಹೇಳ್ತಾ ಇವೆ. ನಿಶ್ಚಿತವಾಗಿ ಚುನಾವಣೆ ಅಂದರೆ ಒಂದು ಯುದ್ಧದಲ್ಲಿ ತನ್ನೆಲ್ಲ ಶಕ್ತಿಯನ್ನು ಎರಡೂ ರಾಷ್ಟ್ರೀಯ ಪಕ್ಷಗಳು ಹಾಕ್ತಾ ಇವೆ. ಪ್ರಶಾಂತ್, ಮೊದಲ ಫೇಸ್ನಲ್ಲಿ BJP ಹೆಚ್ಚಿನ ಪರ್ಫಾರ್ಮೆನ್ಸ್ ಮಾಡಿಲ್ಲ ಅನ್ನೋದು ಖರ್ಗೆ ಅವರ ಒಂದು ಆರೋಪನೂ ಆಗಿತ್ತು. ಅದಕ್ಕೆ ಅಮಿತ್ ಶಾ ಅವರು ಉತ್ತರ ಕೊಟ್ಟಿದ್ದಾರೆ. ಬಟ್ ಸ್ಟಿಲ್ ಹೌ ಯು ಸಿ ದ್ಯಾಟ್? ನೋಡಿ, ಈಗ ಪರ್ಫಾರ್ಮ್ ಮಾಡಿದೆಯೋ ಮಾಡಿಲ್ಲೋ ಅಂತಕ್ಕಂಥದ್ದು ಜೂನ್ 4ಕ್ಕೆ ಗೊತ್ತಾಗತ್ತೆ. ಆದರೆ ಈಗ ಫಸ್ಟ್ ಫೇಸಲ್ಲಿ ನಿಮಗೆ ಸ್ಟ್ರೇಟ್ ಅವೇ 39 ಕ್ಷೇತ್ರ ಎಲ್ಲಿತ್ತು? ತಮಿಳ್ನಾಡಿನಲ್ಲಿತ್ತು. ಹೀಗಾಗಿ ತಮಿಳ್ನಾಡಿನಲ್ಲಿ BJP ಅಂದರೆ ಇಫ್ ಇಂಡಿಯಾ ಒಕ್ಕೂಟ ಸ್ಟಾರ್ಟ್ಸ್ ವಿತ್ 30+, BJP ವಿಲ್ ಓನ್ಲಿ ಸ್ಟಾರ್ಟ್ ವಿತ್ 5+. ಅದೊಂದಿದೆ. ರಾಜಸ್ಥಾನದಲ್ಲಿ ಕೇವಲ 52% ವೋಟಿಂಗ್ ಆಗಿದೆ. ಬಿಸಿಲಿನ ಕಾರಣವೂ ಕೂಡ ಇರಬಹುದು, ನಾವು ಅದನ್ನು ಅಲ್ಲಗಳಿಲಿಕ್ಕೆ ಆಗಲ್ಲ. ಬಿಸಿಲು ಇಷ್ಟಿದೆ ಉತ್ತರ ಭಾರತದಲ್ಲಿ. ದಕ್ಷಿಣ ಭಾರತದ ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲೇ ಈ ಬಾರಿ ಇಷ್ಟು ಬಿಸಿಲನ್ನು ಅನುಭವಿಸ್ತಾ ಇದ್ದೀವಿ. ಇಮ್ಯಾಜಿನ್ ರಾಜಸ್ಥಾನದಲ್ಲಿ ಯಾವ ಮಟ್ಟದ ಬಿಸಿಲು ಇರಬಹುದು ಅಂತಕ್ಕಂಥ ಅದು ಒಂದು ಕಾರಣ ಇರ್ಬೋದು. ಅಥವಾ ಒಂದು ಫೆಟಿಗ್ ಫ್ಯಾಕ್ಟರ್ ಕಾರಣನ, ಹೆಂಗೂ ಎರಡು ಫೆಟಿಗ್ನಲ್ಲಿ ಹೇಗೂ ಮೋದಿ ಬರ್ತಾರೆ ಅಂತ ಸರ್ವೆಗಳು 400 ತೋರಿಸ್ತಾ ಇವೆ, ನಾವ್ಯಾಕೆ ಮನೆಯಿಂದ ಹೊರಗೆ ಹೋಗಬೇಕು ಅಂತಕ್ಕಂಥದ್ದು ಒಂದಿರ್ಬೋದು. ಅಥವಾ 14ರಲ್ಲಿ ಮೋದಿಗೆ ಹಾಕಿದ್ವಿ, ಕಾಂಗ್ರೆಸ್ಸಲ್ಲಿ ಸೋಲಿಸಿದ್ವಿ, 19ರಲ್ಲಿ ಪುಲ್ವಾಮಾದ ನಂತರದ ಒಂದು ವೇವ್ನಲ್ಲಿ ಮತ್ತೆ ಮೋದಿಗೆ ಹಾಕಿದ್ವಿ. ಈ ಬಾರಿ ಮನೆಯಿಂದ ಹೊರಗೆ ಹೋಗ್ಬೇಕಾ ಬೇಡವಾ? ಅಷ್ಟೊಂದು ಅಂದರೆ ಆ ವಿಷಯಗಳು ಗ್ರೌಂಡ್ನಲ್ಲಿ ಏನಿದೆ ಅಂತಕ್ಕಂಥದ್ದನ್ನು ಗೇಜ್ ಮಾಡಲಿಕ್ಕೆ ಇನ್ನೂ ಸರಿಯಾಗಿ ಸಾಧ್ಯ ಆಗ್ತಾ ಇಲ್ಲ. ಸಹಜವಾಗಿ ರಾಜಸ್ಥಾನದಲ್ಲಿ ನರೇಂದ್ರ ಮೋದಿಯವರು ಚುನಾವಣೆಯ ಪಿಚ್ಚನ್ನು ಏರಿಸಿದ್ರಿಂದ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ ಫಸ್ಟ್ ಫೇಸ್ನಲ್ಲಿ ಸರಿ ಮಾಡಿಲ್ಲ. ಫಸ್ಟ್ ಫೇಸ್ ಚುನಾವಣೆ ಶುರು ಆಗೋದು ಸೆಕೆಂಡ್ ಫೇಸ್, ಥರ್ಡ್ ಫೇಸ್, ಫೋರ್ತ್ ಫೇಸಿಂದ. ಎಷ್ಟು ದಿನದವರೆಗೆ ಇಂಡಿಯಾ ಒಕ್ಕೂಟ ಹೋಲ್ಡ್ ಮಾಡುತ್ತೆ ಅಂತಕ್ಕಂಥದ್ದು ಕೂಡ ಭಾಳ ಮುಖ್ಯ ಆಗುತ್ತೆ. ಆದರೆ 14-19ರಲ್ಲಿ ಯಾವ ಒಂದು ಅಲೆ ಕಾಣ್ತಾ ಇತ್ತು, ಅದು ಅಲೆ ಜಾಸ್ತಿ ಆಗಿಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಸ್ಟಾಗ್ನೆಟ್ ಆಗಿದೆನಾ, ಅದೊಂದು ಸ್ವಲ್ಪ ಮಟ್ಟಿಗೆ ಪಾರ್ಟಿ ಮತ್ತು ಕ್ಯಾಂಡಿಡೇಟ್ ಬಗ್ಗೆ ಒಂದು ಸ್ವಲ್ಪ ಅಸಮಾಧಾನಗಳು ಮತಗಟ್ಟೆಯವರೆಗೆ ಬಾರದಂತೆ ಜನರನ್ನು ತಡೀತಾ ಇವೆಯಾ? ಇವು ಸಂಗತಿಗಳು ನನಗನ್ಸುತ್ತೆ ಭಾವನ ಇದು ಜೂನ್ 4ಕ್ಕೆ ಗೊತ್ತಾಗುತ್ತೆ. ಜೂನ್ 4ಕ್ಕೆ ಗೊತ್ತಾಗುತ್ತೆ. ಈ ಫೆಟಿಗ್ ಫ್ಯಾಕ್ಟರ್ ಏನಿದೆ ಇದನ್ನು ನೀವು ಗೇಜ್ ಮಾಡೋದು ಬಹಳ ಕಷ್ಟ. ಫೆಟಿಗ್ ಇದೆ, ಒಂದು ರೀತಿಯಾಗಿರ್ತಕ್ಕಂಥ ಕಾಂಪ್ಲಿಸೆನ್ಸಿ ಕೂಡ ಇದೆ. ನಾವು ಅನೇಕ ಕಡೆ ನೋಡ್ತಾ ಇದ್ದೀವಿ. ಇಲ್ಲ ನರೇಂದ್ರ ಮೋದಿ ಗೆಲ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಅವರ ಮತದಾರರು ಒಂದು ರೀತಿ ಕಾರ್ಯಕರ್ತರು ಕಾಂಪ್ಲಿಸೆನ್ಸಿಯಲ್ಲೂ ಕೂಡ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ವಿ ಕಾಂಟ್ ಸೇ ಆ್ಯಸ್ ಆಫ್ ನೌ. ಈಗ ಕರ್ನಾಟಕದ ವಿಷಯಕ್ಕೆ ಬರುವಾಗ ಒಂದು ಚೊಂಬು ಪಾಲಿಟಿಕ್ಸು, ಮತ್ತೊಂದು ನೇಹಾ ಪ್ರಕರಣ ಆಗಿರಬಹುದು, ಅಥವಾ ಈಗ ಹೊಸದಾಗಿ ಏನು ರಾಹುಲ್ ಗಾಂಧಿ ಅವರ ಸ್ಟೇಟ್ಮೆಂಟನ್ನು ಮೋದಿ ತೆಗೆದುಕೊಂಡ್ರು ಆ್ಯಂಗಲ್ ಆಗಿರಬಹುದು. ಇದು ಇಫೆಕ್ಟ್ ಮಾಡೋ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ನೋಡಿ, ಒಂದೇ ಫ್ಯಾಕ್ಟರ್ ಚುನಾವಣೆಯನ್ನು ಗೆದ್ಕೊಂಡು ಬಂದುಬಿಡುತ್ತೆ ಅಥವಾ ಸೋಲಿಸ್ಬಿಡುತ್ತೆ ಅನ್ನುವ ಸ್ಥಿತಿಯಲ್ಲಿ ಯಾವುದೇ ಫ್ಯಾಕ್ಟರ್ಗಳು ಇಷ್ಟು ಈಗ ವರ್ಕ್ ಮಾಡ್ತಾ ಇಲ್ಲ. ಕೆಲವೊಂದು ಸಲ ಆಗತ್ತೆ. ಈಗ ನಿರ್ಭಯಾ ಪ್ರಕರಣ ನಂಗೆ ನೆನಪಿರೋ ಪ್ರಕಾರ ಶೀಲಾ ದೀಕ್ಷಿತ್ರ 15 ವರ್ಷದ ಆಡಳಿತವನ್ನು ಕೊನೆಗಣಿಸಿದ್ದೇ ನಿರ್ಭಯಾ ಪ್ರಕರಣ. ಶೀಲಾ ದೀಕ್ಷಿತ್ ಕೇಳ್ತಾರೆ ಓ ಕಾನ್ ಕೇಜ್ರಿವಾಲ್ ಹೇ ಜೋ ಮೇರೆ ಖಿಲಾಫ್ ಲಡೇಗಾ ಮೇರೆ ಖಿಲಾಫ್ ಜೀತೆಗಾ ಅಂತ. ನೋಡ್ತಾ ನೋಡ್ತಾ ಕೇಜ್ರಿವಾಲ್ ಮೊದಲನೇ ಎಲೆಕ್ಷನಲ್ಲೇ 28 ಸೀಟ್ಗಳನ್ನು ಪಡೆದುಬಿಟ್ರು. ಹಾಗೆ ನಿಮ್ಗೆ ಯಾವ ಪ್ರಕರಣ ಸ್ಥಳೀಯವಾಗಿ ಹೇಗೆ ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದು ಕೂಡ ಮುಖ್ಯ ಆಗುತ್ತೆ. ಒಂದು ಮೇಲ್ನೋಟಕ್ಕೆ ಅನಿಸ್ತಾ ಇರತಕ್ಕಂಥದ್ದು ಕಾಂಗ್ರೆಸ್ ನರೇಟಿವನ್ನು ಬಿಲ್ಡ್ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದೆ. ಮೋದಿ ಪಿಚ್ನಲ್ಲಿ ಹೋಗಿ ಬ್ಯಾಟಿಂಗ್ ಆಡೋದು ಬೇಡ, ನಮ್ಮ ಪಿಚ್ನಲ್ಲಿ BJP ಮತ್ತು ಮೋದಿಯವ್ರನ್ನ ಕರ್ಕೊಂಡು ಬಂದು ಬ್ಯಾಟಿಂಗ್ ಆಡಿಸ್ಬೇಕು ಅನ್ನುವ ಪ್ರಯತ್ನದ ಭಾಗವಾಗಿ ಟ್ಯಾಕ್ಸ್ನ ಪ್ರಶ್ನೆ, ಚೊಂಬಿನ ಪ್ರಶ್ನೆ, ಬರ ಪರಿಹಾರದ ಪ್ರಶ್ನೆಯನ್ನು ಕಾಂಗ್ರೆಸ್ ಎದುರಿಸ್ತಾ ಇದೆ. ಇನ್ನೊಂದು ಕಡೆ BJP ಏನು ಪ್ರಯತ್ನ ಮಾಡ್ತಾ ಇದೆ ಅಂತಂದರೆ ತೆರಿಗೆಯ ವಿಷಯದಲ್ಲಿ ಹೋಗಿ ನಾವು ಕಾಂಗ್ರೆಸ್ ಜೊತೆ ರಾದ್ದಾಂತ ಮಾಡ್ಕೊಳ್ಳೋಕ್ಕಿಂತ ಮೋದಿಯವರ ಪ್ರಶ್ನೆಯನ್ನೇ ಎತ್ತಿ, ಮೋದಿಯವರ ವಿಷಯವನ್ನೇ ಎತ್ತಿ, ಮೋದಿ ಬೇಕೋ ಬೇಡವೋ ಅಂತಕ್ಕಂಥ ವಿಷಯದ ಮೇಲೆ ಫೋಕಸ್ ಮಾಡಿಕೊಂಡು
ಕರ್ನಾಟಕದ ಚುನಾವಣೆಯನ್ನು ಅಂದರೆ ಯಾರ ಪಿಚ್ ಮೇಲೆ ಯಾರು ಹೋಗಿ ಬ್ಯಾಟಿಂಗ್ ಮಾಡ್ತಾರೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಅನೇಕ ಬಾರಿ ರಾಜಕಾರಣದಲ್ಲಿ ನೇಹಾ ಹಿರೇಮಠ್ ಪ್ರಕರಣ ಮುಂಬೈ ಕರ್ನಾಟಕದಲ್ಲಿ ಅದರ ಟ್ರ್ಯಾಕ್ಷನ್ ನಿಶ್ಚಿತವಾಗಿದೆ. ಇವತ್ತಿನ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ನನಗೆ ಆಶ್ಚರ್ಯ ಅನ್ನಿಸ್ತು, ಎಲ್ಲೋ ದೂರದ ಗುಜರಾತ್ ಮತ್ತು ಮಧ್ಯಪ್ರದೇಶದಲ್ಲಿ ನೇಹಾ ಹಿರೇಮಠ್ ಪ್ರಕರಣ ಚರ್ಚೆ ಆಗ್ತಾ ಇದೆ. ನಾನು ಕೆಲ ಪತ್ರಕರ್ತರನ್ನು ಮಾತನಾಡಿದೆ, ಯಾಕಂದರೆ ವಿಡಿಯೋಗಳಿವೆ, ಹೇಗಾಯಿತು ಏನಾಯಿತು ಅಂತಕ್ಕಂಥದ್ರ ಬಗ್ಗೆ. ಎಲ್ಲಿ ಏನು ಪರಿಣಾಮ ಬೀರುತ್ತೆ ಹೇಳೋಕ್ಕಾಗಲ್ಲ. ಬಟ್ ಓನ್ಲಿ ಒನ್ ಫ್ಯಾಕ್ಟರ್ ಮೇಲೆ ಚುನಾವಣೆ ನಡೆಯುತ್ತೆ ಅಂತ ಅನ್ನಿಸ್ತಾ ಇಲ್ಲ. ರಾಜ್ಯದಲ್ಲಿ ನಾಡಿದ್ದು ಮೊದಲ ಹಂತದ ಮತದಾನ ಇರುತ್ತೆ. ಶುಕ್ರವಾರ 14 ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತೆ. ಸಂಜೆಗೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳುತ್ತೆ. ಇನ್ನೇನಿದ್ರು ಮನೆ ಮನೆಗೆ ಹೋಗಬೇಕು, ವೋಟ್ ಕೇಳಬೇಕು. ಕೊನೆಯ ದಿನ ಭರ್ಜರಿ ಪ್ರಚಾರ ನಡೆಯುತ್ತೆ. ಇವತ್ತು ಸಂಜೆಯಿಂದ ಕೇವಲ ಮನೆ ಮನೆಗೆ ಹೋಗಿ ಪ್ರಚಾರ ಮಾಡಬೇಕಾಗತ್ತೆ. 5 ವರ್ಷಕ್ಕೊಂದ್ಸಲ ಎಲ್ಲ ರಾಜಕಾರಣಿಗಳು ಮನೆಗೆ ಬರುವಂತ ಹಬ್ಬ ಇದು. ಒಂದು ವಿಧಾನಸಭಾ ಎಲೆಕ್ಷನ್, ಇನ್ನೊಂದು ಲೋಕಸಭಾ ಎಲೆಕ್ಷನ್. ಅಕ್ರಮ ತಡೆಗೆ ಚುನಾವಣಾ ಆಯೋಗ ಹದ್ದಿನ ಕಣ್ಣಿಟ್ಟಿದೆ. 14 ಕ್ಷೇತ್ರಗಳಲ್ಲಿ ಮತದಾನ ನಡೆಯುತ್ತೆ. ಮೊದಲ ಹಂತದ ಮತದಾನ. ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಮೊದಲ ಹಂತದಲ್ಲಿ ಹೈ ವೋಲ್ಟೇಜ್ ಕಣವಾಗಿವೆ 5 ಕ್ಷೇತ್ರಗಳು. ಲೋಕಸಭಾ ಕದನದಲ್ಲಿ ಪಂಚಕ್ಷೇತ್ರಗಳದ್ದೇ ಭಾರೀ ಸದ್ದು. ಲೋಕಸಭೆ ಸಮರದಲ್ಲಿ ಸದ್ದು ಮಾಡ್ತಾ ಇದೆ ಬೆಂಗಳೂರು ಗ್ರಾಮಾಂತರ. ಇಬ್ಬರು ಘಟಾನುಘಟಿಗಳ ನಡುವೆ ಭರ್ಜರಿ ಕದನ. ಡಾಕ್ಟರ್ ಮಂಜುನಾಥ್ ಮತ್ತು ಡಿಕೆ ಸುರೇಶ್ ನಡುವೆ ಹಣಾಹಣಿ ನಡೀತಾ ಇದೆ. ಹೈ ವೋಲ್ಟೇಜ್ ಕದನ. ಡಿಕೆ ಸುರೇಶ್ ಈಗಾಗಲೇ 3 ಬಾರಿ ಆಯ್ಕೆಯಾಗಿ ಬಂದಿದ್ದಾರೆ. ಒಂದು ಉಪಚುನಾವಣೆ, 2 ಲೋಕಸಭಾ ಚುನಾವಣೆ. ಅವರಿಗೆ ಟಕ್ಕರ್ ಕೊಡೋದಕ್ಕೆ ಬಿಜೆಪಿ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ ಅವರು ಈ ಬಾರಿ ಕಣದಲ್ಲಿದ್ದಾರೆ. ಹಾಗಾದ್ರೆ ಲೋಕಸಭಾ ಅಖಾಡ ಬೆಂಗಳೂರು ಗ್ರಾಮಾಂತರದಲ್ಲಿ ಹೇಗಿದೆ? ಜಗದೀಶ್ ನಮ್ಮ ರಿಪೋರ್ಟರ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜಗದೀಶ್, ಒಂದು ಅಚ್ಚರಿ, ಸರ್ಪ್ರೈಸಿಂಗ್ ಕ್ಯಾಂಡಿಡೇಟ್ ಕಾಂಗ್ರೆಸ್ನ ಪಾಲಿಗೆ ಮಂಜುನಾಥ್ ಅವರು. ಈಗಾಗಲೇ ಮಂಜುನಾಥ್ ಅವರು ಟಫ್ ಫೈಟ್ ಕೊಡ್ತಾ ಇದ್ದಾರೆ ಅನ್ನೋದು ಕ್ಷೇತ್ರದಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಪ್ರೆಸೆಂಟ್ಲಿ ಏನಾಗ್ತಾ ಇದೆ ಅಂದ್ರೆ ಅಲ್ಲಿನ ಜನ, ಕ್ಷೇತ್ರದ ಜನ ಏನ್ ಹೇಳ್ತಿದ್ದಾರೆ? ಆ ಭಾವನಾ ಏನಂತಂದ್ರೆ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಏನಿದೆ, ಈ ಬಾರಿ ಏನಂತಂದ್ರೆ ಕಳೆದ 3 ಬಾರಿ ಗೆದ್ದಿದಂತ ಸುರೇಶ್ಗೆ ಟಫ್ ಕ್ಯಾಂಡಿಡೇಟ್ ಆಗಿ ಈ ಬಾರಿ ಮೈತ್ರಿ ಅಭ್ಯರ್ಥಿಯಾಗಿ ಮಂಜುನಾಥ್ ಅವರು ನಿಂತಿರುವಂತದ್ದು. ಏನಂತಂದ್ರೆ ಕಳೆದ 3 ಬಾರಿ ಏನು ಡಿಕೆ ಸುರೇಶ್ ಕ್ಷೇತ್ರದಲ್ಲಿ ಗೆದ್ದಿದ್ರು, ಆದ್ರೆ ಅವ್ರಿಗೆ ಈ ತರ ಟಫ್ ಕ್ಯಾಂಡಿಡೇಟ್ ಯಾರು ಕೂಡ ಸಿಕ್ಕಿರ್ಲಿಲ್ಲ. ಮತ್ತೆ ಅವ್ರು ಇಷ್ಟೊಂದು ಈ ಬಾರಿಯಷ್ಟು ಆ ಚುನಾವಣೆಗೆ ತಲೆನೂ ಕೆಡ್ಸ್ಕೊಂಡಿರ್ಲಿಲ್ಲ ಸುರೇಶ್ ಅವರು. ಆದ್ರೆ ಈ ಬಾರಿ ಏನಂತಂದ್ರೆ ಡಾಕ್ಟರ್ ಮಂಜುನಾಥ್ ಅವರು ಸ್ಪರ್ಧೆ ಮಾಡ್ತಿದಂಗೆನೆ ಕಾಂಗ್ರೆಸ್ ನಲ್ಲೂ ಕೂಡ ಒಂದು ರೀತಿ ಭಯದ ವಾತಾವರಣ ಸೃಷ್ಟಿಯಾಗಿತ್ತು. ಮತ್ತೆ ಡಿಕೆ ಸುರೇಶ್ ಕೂಡ ಕಳೆದ 3 ಬಾರಿಗಿಂತ ಈ ಬಾರಿ ಅತಿ ಹೆಚ್ಚು ಏನೋ ಕ್ಷೇತ್ರಗಳಲ್ಲಿ ತಿರ್ಗಾಡೋದಾಗ್ಬೋದು, ಮತ್ತೆ ಮತದಾರರ ಹತ್ರ ಸೆಳೆಯುವಂತದ್ದಾಗ್ಬೋದು, ಮತ್ತೆ ಏನಂತಂದ್ರೆ ಬಿಜೆಪಿ ಹಾಗೂ JDS ನ ಕಾರ್ಯಕರ್ತರನ್ನ ಸೆಳೆಯುವಂತದ್ದಾಗ್ಬೋದು, ಇವೆಲ್ಲವನ್ನು ಮಾಡ್ತಿದ್ದಾರೆ. ಯಾಕೆ ಅಂತಂದ್ರೆ ಮಂಜುನಾಥ್ ಅವರು ರಾಜಕೀಯಕ್ಕೆ ಹೊಸದಾಗಿರೋದು, ಆದ್ರೆ ಜನರ ಬಾಯಲ್ಲಿ ಅವರು ಸದಾಕಾಲ ಇರುವಂತವ್ರು. ಯಾಕೆಂತಂದ್ರೆ ಡಾಕ್ಟರ್ ಮಂಜುನಾಥ್ ಅವರು ತುಂಬಾ ಹೆಸರು ಮಾಡಿದ್ರು. ಆ ನಿಟ್ಟಿನಲ್ಲೇ ಅವ್ರನ್ನ ಸ್ಪರ್ಧೆ ಮಾಡಕ್ಕೆ ನಿಲ್ಲಿಸಿದ್ದು. ಮಂಜು ಅವರೇ, ಡಾಕ್ಟರ್ ಮಂಜುನಾಥರ ಸ್ಟ್ರೆಂತ್ ವೀಕ್ನೆಸ್ ಏನು? ಡಿಕೆ ಸುರೇಶ್ ಅವರ ಸ್ಟ್ರೆಂತ್ ಮತ್ತು ವೀಕ್ನೆಸ್ ಏನು? ಲಾಭ ಆದರೆ ಮಂಜುನಾಥ್ ಅವರಿಗೆ ಯಾಕೆ ಲಾಭ ಆಗುತ್ತೆ, ಲಾಭ ಆದರೆ ಡಿಕೆ ಸುರೇಶ್ಗೆ ಯಾಕೆ ಲಾಭ ಆಗುತ್ತೆ? ಗ್ರೌಂಡಲ್ಲಿ ಏನು ಅಸೆಸ್ಮೆಂಟ್ ಇದೆ? ಪ್ರಶಾಂತ್ ಸರ್, ಇದು ಹೇಳೋದಾದ್ರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಏನಿದೆ, ಇದು ಸುಮಾರು 8 ಕ್ಷೇತ್ರಗಳನ್ನ ಹೊಂದ್ಕೊಂಡಿದೆ. ಈ 8ರಲ್ಲಿ 5 ಕ್ಷೇತ್ರಗಳು ಕಾಂಗ್ರೆಸ್ MLAಗಳು ಇರುವಂತದ್ದು. ಕಳೆದ ವಿಧಾನಸಭಾ ಕ್ಷೇತ್ರ ನಡೆದಂತ ಸಂದರ್ಭದಲ್ಲಿ ರಾಮನಗರ ಜಿಲ್ಲೆಯಲ್ಲಿ 3 MLAಗಳು ಇರುವಂತದ್ದು. ಒಟ್ಟು ಹಾಗೂ ಹಿಂಗೆ ನೋಡೋದಾದ್ರೆ ತುಮಕೂರಿನ ಕುಣಿಗಲ್ ಏನಿದೆ ಅದು ಕೂಡ ಕಾಂಗ್ರೆಸ್ನ MLA ಇದ್ದಾರೆ. ಹಾಗಾಗಿ ಹೀಗೆ ಬೆಂಗಳೂರು ಗ್ರಾಮಾಂತರ ಇನ್ನೊಂದು ಲೆಕ್ಕ ಹಾಕೋದಾದ್ರೆ ಆನೇಕಲ್ಲಲ್ಲೂ ಕೂಡ ಕಾಂಗ್ರೆಸ್ನ MLA ಇದ್ದಾರೆ. ಇದೆಲ್ಲ ನೋಡಿದ್ರೆ ಕಾಂಗ್ರೆಸ್ಗೆ ಒಂದು ಕಡೆ ಪ್ಲಸ್ ಇತ್ತು. ಆದ್ರೆ ಮಂಜುನಾಥ್ ಅವರು ಕ್ಯಾಂಡಿಡೇಟ್ ಹಾಕ್ತಿದಂಗೆನೆ ಒಂದು ರೀತಿ ಅಲೆ ಸೃಷ್ಟಿ ಆಯ್ತು. ಯಾಕೆಂತಂದ್ರೆ ಡಾಕ್ಟರ್ ಮಂಜುನಾಥ್ ಅವರು ಹೃದಯ ತಜ್ಞರು, ಹಾಗಾಗಿ ಅವರು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೆ ಮತಗಳನ್ನ ಹಾಕ್ಬೇಕು ಅನ್ನೋ ಒಂದ್ ಕಡೆ ಹೊಲ್ಪ್ ಬಂತು. ಆದ್ರೆ ಏನಂತಂದ್ರೆ ಇಲ್ಲಿ ಡಿಕೆ ಸುರೇಶ್ ಅವರ ಪ್ಲಸ್ ನೋಡೋದಾದ್ರೆ ಅವರು MP ಆದ ನಂತರ ಕ್ಷೇತ್ರದಲ್ಲಿ ಏನಂತಂದ್ರೆ ಇರುವ 8 ಕ್ಷೇತ್ರಗಳಲ್ಲೂ ಕೂಡ ಪ್ರತಿ ದಿನ ಓಡಾಡ್ತಿದ್ದಾರೆ. ಮತ್ತೆ
ಸಾಮಾನ್ಯ ಜನರು ಕೂಡ ಸಿಗ್ತಾ ಇದ್ದಾರೆ. ಮತ್ತೆ ಪಂಚಾಯತಿ ವೈಸ್ ಕೂಡ ಸಭೆಗಳು ನಡೆದ್ರೆ ಆ ಸಭೆಗಳನ್ನು ಕೂಡ ಅವರು ಸಭೆಗಳಿಗೂ ಕೂಡ ಭಾಗಿಯಾಗ್ತಿದ್ದಾರೆ. ಮತ್ತೆ ಏನೇನ್ ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನ ಏನ್ ಮಾಡ್ಬೋದು, ಮತ್ತೆ ನೀರಿನ ಸಮಸ್ಯೆ ಏನಿದೆ, ಈ ರೀತಿ ಹಲವಾರು ಸಮಸ್ಯೆಗಳಿಗೆ ಇವರು ಕೈ ಜೋಡಿಸ್ತಾ ಇರುವಂತದ್ದು, ಮತ್ತೆ ಸ್ಥಳೀಯವಾಗಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಸುರೇಶ್ MP ಆದ ನಂತರ ಈ ತರ MP ಕೂಡ ಕೆಲಸ ಮಾಡ್ತಾರೆ ಅನ್ನೋ ಕೂಡ ಬೆಂಗಳೂರು ಗ್ರಾಮಾಂತರ ಗೊತ್ತಾಗಿದ್ದು. ಯಾಕೆಂತಂದ್ರೆ ಇಲ್ಲಿವರೆಗೂ ಜಗದೀಶ್ ಕೊನೆಯ ಪ್ರಶ್ನೆ, ಬೆಂಗಳೂರು ಗ್ರಾಮಾಂತರ ಕಳೆದ ಬಾರಿ ಮಂಡ್ಯದ ರೀತಿಯಲ್ಲಿ ಪಾಪ್ಯುಲರ್ ಪರ್ಸೆಪ್ಷನ್ ಮೇಲೆ ಹೋಗುತ್ತಾ, ಅಥವಾ ಇಲ್ಲ ಕೆಳಗಡೆ ಮೇಲ್ಗಡೆ ಹವಾ ಜಾಸ್ತಿ ಇದೆ, ಕೆಳಗಡೆ ಮಾತ್ರ ಡಿ ಕೆ ಸುರೇಶ್ ಒಂದು ಪಕ್ಕಡ ಕ್ಷೇತ್ರದ ಮೇಲಿದೆ, 3 ಬಾರಿ ಸಂಸದ, ಸರ್ಕಾರ ಇದೆ, ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿದ್ದಾರೆ, ಆ ಕಾರಣದಿಂದ ಒಂದು ಪಕ್ಕಡ ಮೇಲಾಗತ್ತಾ, ಅಥವಾ ಪಾಪ್ಯುಲರ್ ಪರ್ಸೆಪ್ಷನ್ ಮಂಡ್ಯದಲ್ಲಿ ಏನು ನಡೀತು, ಒಂದು ಚುನಾವಣೆಯಲ್ಲಿ ಏನೋ ಒಂದು ಗಾಳಿ ಬರುತ್ತೆ, ಏನೋ ಆಗ್ಬಿಡುತ್ತೆ ಅನ್ನುವ ಸ್ಥಿತಿಯಲ್ಲಿದೆನಾ? ಈಗ ಹೇಳೋದಾದ್ರೆ ಇದೆ, ಈ ಮಂಡ್ಯ ಕ್ಷೇತ್ರದಲ್ಲಿ ಯಾವ ರೀತಿ ಸುಮಲತಾ ಒಂದು ಪಾಪ್ಯುಲರ್ ಅನ್ನು ಪಡ್ಕೊಂಡಿದ್ರು, ಆ ಪಾಪ್ಯುಲಾರಿಟಿ ಇವತ್ತಿಗೂ ಕೂಡ ಡಾಕ್ಟರ್ ಮಂಜುನಾಥ್ಗಿದೆ. ಯಾಕೆಂತಂದ್ರೆ ಅವ್ರು ಇಲ್ಲಿವರೆಗೂ ಕೂಡ ಇವತ್ತು ಕೂಡ ಅವರ ವಿರೋಧ ಕ್ಯಾಂಡಿಡೇಟ್ ಕೂಡ ಅವ್ರ ಬಗ್ಗೆ ಯಾವುದೇ ಒಂದು ನೆಗೆಟಿವ್ ಕೂಡ ಮಾತಾಡ್ತಾ ಇಲ್ಲ. ಮತ್ತೆ ಅವರ ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳು ಕೂಡ ಅವ್ರ ಪರವಾಗಿ ಮಾತಾಡ್ತಿದ್ರು, ಅವ್ರು ಒಳ್ಳೆ ಡಾಕ್ಟ್ರು, ಆದ್ರೆ ರಾಜಕೀಯಕ್ಕೆ ಯಾಕೆ ಬರ್ಬೇಕಾಗಿತ್ತು ಅನ್ನೋದು ಮಾತಾಡ್ತಿದ್ರು ವಿನಃ ಯಾವುದೇ ವಿರೋಧವಾಗಿ ಅವ್ರ ಬಗ್ಗೆ ಯಾವುದೇ ನೆಗೆಟಿವ್ ಆಗಿ ಬರ್ತಾ ಇಲ್ಲ. ಅದು ಒಂದು ಕಡೆ ಮಂಜುನಾಥ್ ಅವ್ರಿಗೆ ಒಂದು ಬೆನಿಫಿಷನ್ ಆಗ್ತಾ ಇದೆ. ಮತ್ತೆ ಈ ಮೈತ್ರಿ ಅನ್ನೋದೇನಿದೆ, ಇದು JDS ಹಾಗೂ ಬಿಜೆಪಿ ಎರಡೂ ಇರೋದ್ರಿಂದ ಒಂದು ರೀತಿ ಬಿಜೆಪಿಗೆ ಇದು ಬೆನಿಫಿಷನ್ ಆಗ್ತಾ ಇದೆ. ಆದ್ರೆ ಕಾಂಗ್ರೆಸ್ ಅಲ್ಲಿ ಏನಪ್ಪಾ ಅಂತಂದ್ರೆ ಈ 5 ಗ್ಯಾರಂಟಿಗಳು ಮಹಿಳೆಯರು ಕೈ ಹಿಡಿತಾರೆ ಅನ್ನೋದು ಕಾಂಗ್ರೆಸ್ ನಲ್ಲಿ ಇರುವಂತದ್ದು. ಹಾಗಾಗಿ ಒಟ್ಟಾರೆಯಾಗಿ ಮಂಜುನಾಥ್ ಮತ್ತೆ ಡಿ ಕೆ ಸುರೇಶ್ ನಡುವೆ ಪ್ರಬಲ ಪೈಪೋಟಿ ಏರ್ಪಟ್ಟಿರೋದು ನಿಜ, ಹೈವೋಲ್ಟೇಜ್ ಕ್ಷೇತ್ರವಾಗಿರೋದು ನಿಜ. ಆದ್ರೆ ಮತದಾರರು ಯಾರು ಕೈ ಹಿಡಿತಾರೆ, ಆದ್ರೆ ಯಾವ ರೀತಿ ಇದು ಚುನಾವಣೆ ನಡೆಯುತ್ತೆ ಅಂತಂದ್ರೆ ಇಲ್ಲಿವರೆಗೂ ಕೂಡ ಪಿಕ್ಚರ್ ನಡೆದಿದೆ. ಕ್ಲೈಮ್ಯಾಕ್ಸ್ ಇವತ್ತು ಬಾಕಿ ಇದೆ. ಯಾಕೆಂದ್ರೆ ಇವತ್ತು ಮತ್ತೆ ನಾಳೆ ಯಾವ ರೀತಿ ಚುನಾವಣೆ ನಡೆಸ್ತಾರೆ ಅನ್ನೋದು ಕೂಡ ನೋಡ್ಬೇಕಾಗಿದೆ. ಯಾಕೆಂತಂದ್ರೆ ಇಲ್ಲಿವರೆಗೂ ಕೂಡ ಬರೀ ಕ್ಯಾಂಪೇನ್ ಗಳನ್ನ ಮಾಡ್ತಾ ಇದ್ರು. ಈ 2 ದಿನಗಳೇನಿದೆ ಇದು ತುಂಬಾ ಮತದಾರನ ಯಾವ ರೀತಿ ಸೆಳೀತಾರೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿದೆ. ರೈಟ್ ಜಗದೀಶ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ಕ್ಷೇತ್ರಕ್ಕೆ ಹೋದಾಗ್ಲೂ ಕೂಡ ಪ್ರಶಾಂತ್ ಒಂದು ಗುಡ್ ವಿಲ್ ಇದೆ, ಅಂದ್ರೆ ಮಂಜುನಾಥ್ ಅವರ ಬಗ್ಗೆ, ಅವರ ಕೆಲಸದ ಬಗ್ಗೆ ಜನರಲ್ಲಿ ಅದೊಂದು ಒಳ್ಳೆ ಮಾತಿದೆ. ತುಂಬ ಜನ ನನ್ನ ಹತ್ರ ಮಾತಾಡಿದವರು ನಾವು ಹೋಗಿ ಜಯದೇವದಲ್ಲಿ ಫ್ರೀ ಆಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ ಬಂದ್ವಿ ಅಂತ. ಬಟ್ ಆ ಗುಡ್ ವಿಲ್ ಏನಿದೆಯಲ್ಲ ಅದು ಓಟಾಗಿ ಕನ್ವರ್ಟ್ ಆಗುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ ಆಗಿದೆ. ಆ್ಯಂಡ್ ಈ ಕೊನೆ 2 ದಿನ ಇದೆಯಲ್ಲ, ದಿಸ್ ಇಸ್ ಕ್ರೂಷಿಯಲ್. ಈ ಕೊನೆ 2 ದಿನದಲ್ಲಿ ಏನೆಲ್ಲ ಲೆಕ್ಕಾಚಾರಗಳು ನಡೆಯುತ್ತವೆ ಅನ್ನೋದು ಬಹಳ ಇಂಪಾರ್ಟೆಂಟ್. 2 ಸಂಗತಿಗಳಿವೆ. ಡಾಕ್ಟರ್ ಮಂಜುನಾಥ್ ಇಸ್ ಅ ಪಾಪ್ಯುಲರ್ ಪರ್ಸೆಪ್ಷನ್ ಇದೆ, ದಿ ಬೆಸ್ಟ್ ಕ್ಯಾಂಡಿಡೇಟ್ ಅಗೇನ್ಸ್ಟ್ ಡಿ ಕೆ ಸುರೇಶ್ ಅಂತ, ಅಂದರೆ ಬಿಜೆಪಿ JDS ದೃಷ್ಟಿಯಿಂದ ನೋಡು. ಬಟ್ ಡಿ ಕೆ ಸುರೇಶ್ ಇಸ್ ಆಲ್ವೇಸ್ ಎ ಮಾಸ್ಟರ್ ಸ್ಟ್ರಾಟಜಿಸ್ಟ್. ಅವ್ರಿಗೆ ಕ್ಷೇತ್ರದ ಮೇಲೆ ಒಂದು ಹಿಡಿತಾ ಇದೆ, ಅಂಡ್ ಅವರು ಸಿಗ್ತಾರೆ ಜನರಿಗೆ ಅನ್ನೋದು, ಆಕ್ಸೆಸಿಬಲ್, ಗುಡ್ MP, ಅದೆಲ್ಲವೂ ಇದೆ. ಹೀಗಾಗಿ ಈ 2ರ ನಡುವೆ ಜನ ಏನನ್ನ ಆಯ್ಕೆ ಮಾಡ್ತಾರೆ ನನಗನ್ಸುತ್ತೆ. ನೋಡಿ, ಅನೇಕ ಕ್ಷೇತ್ರಗಳಲ್ಲಿ ನಿಮ್ಗೆ ಅಭ್ಯರ್ಥಿಗಳ ಹೆಸರುಗಳೇ ಗೊತ್ತಿರಲ್ಲ. ಬಟ್ ಈ ಕ್ಷೇತ್ರ ಒಂದು ಕೇವಲ ಮೋದಿ ಅಂತಲ್ಲ, ಇಲ್ಲಿ 2 ಅಭ್ಯರ್ಥಿಗಳ ಪರ ಮತ್ತು ವಿರೋಧದ ಮೇಲೆ ವೋಟಿಂಗ್ ನಡೆಯುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಬೆಂಗಳೂರು ಗ್ರಾಮಾಂತರ. ಇಫ್ ಮಂಜುನಾಥ್ ಅವರ ಹೆಸರು ವರ್ಕ್ ಆಯಿತು ಅಂದರೆ ತುಂಬ ಕ್ರೂಷಿಯಲ್, ನೆಕ್ ಟು ನೆಕ್ ಫೈಟ್ ಇರುತ್ತೆ. ಒಂದು ವೇಳೆ ಪಕ್ಕಡ್ ಜಾಸ್ತಿ ಇತ್ತು ಡಿ ಕೆ ಸುರೇಶ್ ಅವ್ರದ್ದು ಅಂತ ಹೇಳಿದ್ರೆ ಗೆಲುವು ಆರಾಮಾಗತ್ತೆ ಅಂತ ಅನ್ಸುತ್ತೆ. ರಣರಣ ಮಂಡ್ಯದಲ್ಲಿ ಈ ಸಲಾನು ಭರ್ಜರಿ ಫೈಟ್ ಇದೆ. VIP ಕಣವಾಗಿ ಮಾರ್ಪಾಡಾಗಿದೆ ಮಂಡ್ಯ. ಕಳೆದ ಬಾರಿ ತುದಿಗಾಲಲ್ಲಿ ನಿಲ್ಲೋ ಹಾಗೆ ಮಾಡಿತ್ತು ಮಂಡ್ಯ ಅಖಾಡ. ಈ ಬಾರಿ ಸ್ವತಃ ಮಾಜಿ CM ಕುಮಾರಸ್ವಾಮಿ ಅವರು ನಿಂತಿರೋದ್ರಿಂದ ಮತ್ತಷ್ಟು ಕುತೂಹಲ ಮೂಡಿಸ್ತಾ ಇದೆ. ಮೈತ್ರಿ ಪಕ್ಷಕ್ಕೆ ಪ್ರತಿಷ್ಠೆಯ ಕಣ ಆಗಿದೆ ಮಂಡ್ಯ ಅಖಾಡ. ಮೈತ್ರಿ ಅಭ್ಯರ್ಥಿಯಾಗಿ ಮಾಜಿ CM HD ಕುಮಾರಸ್ವಾಮಿ, ಕಾಂಗ್ರೆಸ್ನಿಂದ ಉದ್ಯಮಿ ಸ್ಟಾರ್ ಚಂದ್ರು. ಯಾರ ಪರ ಒಲವು ಅನ್ನೋದು ಸದ್ಯದ ಕುತೂಹಲ. ಶತಾಯಗತಾಯ ಮಂಡ್ಯ ಗೆದ್ಕೊಳ್ಬೇಕು ಅಂತ ಕಾಂಗ್ರೆಸ್ ಪ್ರಯತ್ನ ಪಡ್ತಾ ಇದೆ. ಮೈತ್ರಿ ಪಡೆಗೂ ಕೂಡ ಇದು ಪ್ರತಿಷ್ಠೆಯ ಕಣ. ಹೆಸರು ಅನೌನ್ಸ್ಮೆಂಟ್ಗೆ ಮುಂಚೆಯೇ ಸ್ಟಾರ್ ಚಂದ್ರು ಪ್ರಚಾರ ಶುರು ಮಾಡಿಕೊಂಡಿದ್ರು. ಕಾಂಗ್ರೆಸ್ನಿಂದ ಹೆಸರು ಅನೌನ್ಸ್ ಮಾಡೋದಕ್ಕೆ ಮುಂಚೆಯೇ ಸ್ಟಾರ್ ಚಂದ್ರು ಪ್ರಚಾರ ಶುರು ಮಾಡಿಕೊಂಡಿದ್ರು. ಮೈತ್ರಿಯ ಅಂತಿಮ ನಿರ್ಧಾರವಾಗಿ ಕುಮಾರಸ್ವಾಮಿ ಅವರು ಮಂಡ್ಯ ಅಖಾಡಕ್ಕೆ ಇಳಿದ್ರು. ಯಾರು ಗೆಲ್ತಾರೆ ಅನ್ನೋದು ಕುತೂಹಲ. ಕಳೆದ ಬಾರಿ ಸುಮಲತಾ ನಿಖಿಲ್ ಮಧ್ಯೆ ಜಿದ್ದಾಜಿದ್ದಿನ ಕಣ ಇತ್ತು. ಕಳೆದ ಬಾರಿ ವಿರೋಧಿಗಳಾಗಿದ್ದ ಬಿಜೆಪಿ ಮತ್ತು JDS ಈ ಬಾರಿ ಗೆಳೆಯರಾಗಿದ್ದಾರೆ. ಕಳೆದ ಬಾರಿ ಗೆಳೆಯರಾಗಿದ್ದ ಕಾಂಗ್ರೆಸ್ JDS ಈ ಬಾರಿ ಬದ್ಧ ವೈರಿಗಳಾಗಿದ್ದಾರೆ.
ಹಾಗಾದ್ರೆ ಹೇಗಿದೆ ಮಂಡ್ಯ ಅಖಾಡ, ಇದ್ರ ಬಗ್ಗೆ ನಮಗೆ ಇನ್ನಷ್ಟು ಮಾಹಿತಿ ಹಂಚ್ಕೊಳ್ತಾರೆ ನಂದನ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಂಡ್ಯ ಏನಂತ ಇದೆ ನಂದನ್? ಭವನ, ಈ ಬಾರಿ ಕೂಡ ಮಂಡ್ಯ ಪ್ರತಿಷ್ಠಿತ ಕಣವಾಗಿ ಮಾರ್ಪಟ್ಟಿದೆ. ಮಂಡ್ಯದಲ್ಲಿ ಮೈತ್ರಿ ವರ್ಸಸ್ ಕಾಂಗ್ರೆಸ್ ಅನ್ನುವಂತ ಒಂದು ಪ್ರತಿಷ್ಠೆಯ ವಾರ್ ಕೂಡ ನಡೀತಾ ಇರತಕ್ಕಂಥದ್ದು. ಒನ್ ಸೈಡೆಡ್ ಅನ್ನಿಸ್ತಾ ಇದೆಯಾ ನಂದನ್, ಅಥವಾ ಟಫ್ ಫೈಟ್ ಇದೆಯಾ? ರೆಡಿ ಇಲ್ಲ ಭವನ, ಖಂಡಿತವಾಗ್ಲೂ ಕೂಡ ಯಾವಾಗ ಆರಂಭದಲ್ಲಿ ಸ್ಟಾರ್ ಚಂದ್ರ ಅವರ ಹೆಸರು ಅನೌನ್ಸ್ ಆಗ್ತೋ ಸಾಕಷ್ಟು ಗೊಂದಲದಲ್ಲಿ, ಅಂದರೆ ಅಭ್ಯರ್ಥಿಯ ಹುಡುಕಾಟದಲ್ಲಿ ಮೈತ್ರಿ ಪಕ್ಷಗಳಿದ್ವು. ಕಡೆಗೆ ಕಾರ್ಯಕರ್ತರು ಮತ್ತು ಮುಖಂಡರ ಒತ್ತಾಯಕ್ಕೆ ಮಾಡೋದು ಕುಮಾರಸ್ವಾಮಿ ಬರಬೇಕಾಯಿತು. ಕುಮಾರಸ್ವಾಮಿ ಹೆಸರು ಅನೌನ್ಸ್ ಆದಂತಹ ಸಂದರ್ಭದಲ್ಲಿ ಆ ಒನ್ ಸೈಡ್ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇತ್ತು. ಆರಾಮಾಗಿ ಕುಮಾರಸ್ವಾಮಿ ಅವರು ಗೆಲ್ತಾರೆ ಅನ್ನುವಂಥದ್ದು. ಆದರೆ ಪರಿಸ್ಥಿತಿ ಈಗ ಬದಲಾದಂತಿದೆ. 50-50 ವಾತಾವರಣ ಮಂಡ್ಯದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಕುಮಾರಸ್ವಾಮಿ ಅಭ್ಯರ್ಥಿ ಆದರೂ ಕೂಡ ಯಾವುದೇ ರೀತಿಯ ಬಿಟ್ಟುಕೊಡುವಂಥ ಕೆಲಸವನ್ನು ಕಾಂಗ್ರೆಸ್ ನಾಯಕರುಗಳು ಮಾಡ್ತಾ ಇಲ್ಲ. ಸಾಕಷ್ಟು ಪ್ರತಿಷ್ಠೆಯಾಗಿ ತಗೊಂಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈ ಕುಮಾರಸ್ವಾಮಿಯನ್ನು ಸೋಲಿಸಿದ್ರೆ ಸ್ವತಃ ಚಲುವರಾಯಸ್ವಾಮಿ ಕೂಡ ಒಂದು ರೀತಿ ಪ್ರಮೋಷನ್ ಸಿಕ್ಕಂಗಾಗತ್ತೆ. ಆ ಕಾರಣಕ್ಕಾಗಿ ಬಹಳ ಸೀರಿಯಸ್ ಆಗಿ ಈ ಚುನಾವಣೆಯನ್ನು ಮಾಡ್ತಾ ಇದ್ದಾರೆ. ಪ್ರತಿ ಹಂತದಲ್ಲೂ ಕೂಡ ಹಾರ್ಡ್ ವರ್ಕ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಒಕ್ಕಲಿಗ ಮತಗಳ ಜೊತೆಗೆ ಸಣ್ಣ ಸಮುದಾಯಗಳನ್ನು ಕೂಡ ಕಾಂಗ್ರೆಸ್. ನಂದನ್, ಬಿಜೆಪಿಯ ರಾಷ್ಟ್ರೀಯ ನಾಯಕರ ಇಂಟರ್ವೆನ್ಷನ್ ನಂತರ ಸುಮಲತಾ ಚುನಾವಣೆಗೆ ನಿಲ್ಲಲ್ಲ ಅಂತಕ್ಕಂಥದ್ದು ಘೋಷಣೆ ಮಾಡಿದರು. ಆದರೆ ಕುಮಾರಸ್ವಾಮಿ ಪರ ಪ್ರಚಾರಕ್ಕೆ ಇಳಿಲಿಲ್ಲ. ನನಗಿರ್ತಕ್ಕಂಥ ಕುತೂಹಲ, ಮಂಡ್ಯ ಮತ್ತು ಹಾಸನ ಎರಡೂ ಕಡೆ ಬಿ ಜೆ ಪಿಯ ಮತಗಳೇನಿವೆ 2023 ವಿಧಾನಸಭಾ ಚುನಾವಣೆಯಲ್ಲಿ 1,80,000, 90,000, 2 ಲಕ್ಷದವರೆಗೆ ಬಿ ಜೆ ಪಿ ಮತ್ತು ಸುಮಲತಾ ಇಬ್ಬರು ಸೇರಿಸಿ ಏನು ಮತಗಳಿವೆ, ಅವುಗಳಲ್ಲಿ ಏನು ಅಭಿಪ್ರಾಯ ಇದೆ? ಸರಿ, ಕಾಂಗ್ರೆಸ್ ಮತ್ತು JDSನ ಪರಂಪರಾಗತ ಮತಗಳಿವೆ, ಅವ್ರವ್ರಿಗೆ ಹೋಗ್ತವೆ. ಈ 2 ಲಕ್ಷ ಮತಗಳಲ್ಲಿ ಏನು ಅಭಿಪ್ರಾಯ ಇದೆ? ಪ್ರಶಾಂತ್, ಖಂಡಿತವಾಗ್ಲೂ ಕೂಡ ಅಂದರೆ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಕೂಡ ಇಂಥದ್ದೇ ಒಂದು ಸಣ್ಣ ಲೆಕ್ಕಾಚಾರದಲ್ಲಿ ಇರ್ತಕ್ಕಂಥದ್ದು. ಯಾಕಂದರೆ ಅವರು ಎಫರ್ಟ್ ಆಗದೇ ಇದ್ರೂ ಕೂಡ ಅವರ ಸಾಂಪ್ರದಾಯಿಕ ಮತಗಳೇನಿದೆ, ಅಂದರೆ JDSನ 5.5 ಲಕ್ಷ ಮತಗಳು ಮತ್ತು BJPಯ ಒಂದು 2.5 3 ಲಕ್ಷ ಮತಗಳೇನಿದೆ, ಅವನ್ನು ಯಾವ ಕಡೆ ಶೇಕ್ ಆಗದಂಗೆ, ಅಂದರೆ ಅದೆಲ್ಲವೂ ಕೂಡ ಒಗ್ಗಟ್ಟಾಗಿ ತಗೊಂಡ್ರೆ ಸಾಕು, ನಾವು ಗೆಲುವು ಸುಲಭ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರದಲ್ಲೇ ಅವರು ಕೂಡ ಇರ್ತಕ್ಕಂಥದ್ದು. ಯಾವಾಗ ಮೈತ್ರಿ ಆಗ್ತೋ, ಯಾವಾಗ ಕುಮಾರಸ್ವಾಮಿ ಅಭ್ಯರ್ಥಿ ಆದರೂ ಮನಸ್ಪೂರ್ವಕವಾಗಿ BJPಯ ಕಾರ್ಯಕರ್ತರುಗಳಾಗಲಿ ಮುಖಂಡರುಗಳಾಗಲಿ ಒಪ್ಕೊಂಡಿರ್ತಕ್ಕಂಥದ್ದು. ಅಂದರೆ ತಮ್ಮದೇ ಅಭ್ಯರ್ಥಿ ಅಂತ ಭಾವನೆಯಲ್ಲಿ ಅವರು ಚುನಾವಣೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಮೋದಿಯ ಪ್ರಭಾವ ಒಂದಷ್ಟು ಇಲ್ಲಿ ವರ್ಕ್ ಆಗ್ತಾ ಇದೆ. ಇತ್ತೀಚೆಗಷ್ಟೇ ಮೈಸೂರಿಗೂ ಬಂದು ಅವರು ಪ್ರಚಾರವನ್ನು ಕೂಡ ನಡೆಸಿದ್ರು. ಅದೆಲ್ಲವೂ ಕೂಡ ಇಲ್ಲಿ ಪ್ಲಸ್ ಪಾಯಿಂಟ್ ಆಗ್ತಾ ಇರ್ತಕ್ಕಂಥದ್ದು. ಅಂದರೆ BJPಯ ಟ್ರೆಡಿಷನಲ್ ವೋಟ್ಸ್ ಅಂತ ಏನಿದೆ ಅದೆಲ್ಲೂ ಕೂಡ ಆಚೆ ಈಚೆ ಆಗದ ರೀತಿಯಲ್ಲಿ ಮೈತ್ರಿ ಅಭ್ಯರ್ಥಿಗೆ ಬರುವಂಥ ರೀತಿಯಲ್ಲಿ ಮುಖಂಡರುಗಳು ಕೂಡ ನೋಡ್ಕೊಡ್ತಾ ಇರ್ತಕ್ಕಂಥದ್ದು. ಅಂದರೆ JDS ಮತ್ತು BJPಯ ಏನು ಸಾಂಪ್ರದಾಯಿಕ ಮತಗಳಿದೆ ಅವನ್ನು ನಾವು ಒಟ್ಟಾಗಿಡಿಸ್ಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ಶತಪ್ರಯತ್ನಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಒಂದಷ್ಟು ಸಮಾವೇಶಗಳ ಮೂಲಕ, ರೋಡ್ ಶೋಗಳ ಮೂಲಕ ಏನು ಮುಖಂಡರುಗಳು, ಎರಡೂ ಪಕ್ಷದ ಮುಖಂಡರುಗಳನ್ನು ವಿಶ್ವಾಸಕ್ಕೆ ತಗೊಳ್ಳೋದ್ರ ಮೂಲಕ ಏನು ಬೇಸಿಕ್ ಏನಿದೆ ಅಷ್ಟರ ಮಟ್ಟಕ್ಕಷ್ಟೇ ಚುನಾವಣೆಯನ್ನು ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ಕಾಂಗ್ರೆಸ್ ಬಹಳಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದೆ. ಸಣ್ಣ ಪುಟ್ಟ ಸಮುದಾಯಗಳನ್ನು ಕೂಡ ಕಾಂಗ್ರೆಸ್ ಫೋಕಸ್ ಅನ್ನು ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಬಹಳಷ್ಟು ಚಾಲೆಂಜಿಂಗ್ ಆಗಿ ಈ ಚುನಾವಣೆಯನ್ನು ಕಾಂಗ್ರೆಸ್ ತೆಗೆದುಕೊಂಡಿರ್ತಕ್ಕಂಥದ್ದು. ಯಾಕಂತೇಳಿದ್ರೆ ಕುಮಾರಸ್ವಾಮಿ ಅವರ ಹೆಸರು ಅನೌನ್ಸ್ ಆದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಊಹಿಸಿದ್ರು ಇದು ಒನ್ ಸೈಡೆಡ್ ಚುನಾವಣೆ ಆಗ್ಬಿಡುತ್ತೆ. ನಂದನ್, ವ್ಯಕ್ತಿಗಳನ್ನು ಬಿಟ್ಟು ನೋಡಿದಾಗ ಮೋದಿ 5 ಗ್ಯಾರಂಟಿಗಳು ಇದರ ಬಗ್ಗೆ ಏನು ಟ್ರ್ಯಾಕ್ಷನ್ ಇದೆ? ಯಾವ ಸಮುದಾಯದಲ್ಲಿ ಜಾಸ್ತಿ ಇದೆ? ಈಗ ಮೋದಿ ಮಂಡ್ಯದ ಚುನಾವಣೆಯಲ್ಲಿ ಫ್ಯಾಕ್ಟರ್ ಹೌದಾ ಅಲ್ವಾ? ಅಥವಾ 5 ಗ್ಯಾರಂಟಿಗಳು ಫ್ಯಾಕ್ಟರ್ ಹೇಗೆ ಅದು ಫ್ಯಾಕ್ಟರ್ ಆಗಿ ರೂಪಿತಗೊಳ್ತಾ ಇದೆ? ಮತ್ತು ಅದು ಯಾವ ಸಮುದಾಯದಲ್ಲಿ, ಎಕನಾಮಿಕ್ ಮತ್ತು ಕಮ್ಯುನಿಟಿ ವೈಸ್ ಯಾವ ಸಮುದಾಯದಲ್ಲಿ ಜಾಸ್ತಿ ಕಡಿಮೆ ಇದೆ? ಪ್ರಶಾಂತ್, ಖಂಡಿತವಾಗ್ಲೂ ಕೂಡ ಮೋದಿ ಫ್ಯಾಕ್ಟರ್ ಅನ್ನುವಂಥದ್ದು ಮಂಡ್ಯದಲ್ಲೂ ಕೂಡ ವರ್ಕೌಟ್ ಆಗ್ತಾ ಇದೆ. ಅಂದರೆ ದೇಶದ ಮೇಲಿನ ಅಭಿಮಾನ, ಮೋದಿಯವರ ಮೇಲಿನ ಅಭಿಮಾನ, ಏನು BJPಯ ಕಾರ್ಯಕರ್ತರುಗಳಿದೆ ಅದು 2.5-3 ಲಕ್ಷ ಮತಗಳೇನಿರ್ತಕ್ಕಂಥದ್ದು ಅದು ಒಂದು ಬಹುಪಾಲು BJPಗೆ ಮತ್ತು ಮೈತ್ರಿ ಅಭ್ಯರ್ಥಿಗೆ ಸಿಗುವಂಥದ್ದು. ಮತ್ತೊಂದು ಕಡೆ ಗ್ಯಾರಂಟಿ ವರ್ಕೌಟ್ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ಕಾಂಗ್ರೆಸ್ ಕೂಡ ಇದೆ. ಮಂಡ್ಯದಲ್ಲಿ ಬಹುತೇಕ ನಿರ್ಣಾಯಕ ಅಂತ ಹೇಳಿದ್ರೆ ಒಕ್ಕಲಿಗ ಮತಗಳು, ಬಹುಶಃ 7-8 ಲಕ್ಷ ಒಕ್ಕಲಿಗ ಮತಗಳಿರ್ತವೆ. ಅದು ಅವರು ಯಾರ ಪರ ಇರ್ತಾರೋ ಅವರೇ ಗೆಲುವಿನ
ಹಾದಿಯನ್ನು ಸುಗಮವಾಗಿ ತಲುಪ್ತಾರೆ ಅನ್ನುವಂಥದ್ದು. ಆ ಕಾರಣಕ್ಕಾಗಿ JDS ಈ ಕಡೆ ಒಕ್ಕಲಿಗ ಮತಗಳನ್ನು ಟಾರ್ಗೆಟ್ ಮಾಡ್ತಾ ಇದೆ. ಆದರೆ ಗ್ಯಾರಂಟಿ ಒಕ್ಕಲಿಗ ಮತಗಳಲ್ಲಿ ಅಷ್ಟಾಗಿ ವರ್ಕೌಟ್ ಆಗ್ತಾ ಇಲ್ಲ ಅನ್ಸುತ್ತೆ. ಆದರೆ ಕಾಂಗ್ರೆಸ್ ರೈತಾಪಿ ವರ್ಗದಲ್ಲಿ ನೀರಿನ ವಿಷಯ ಎಫೆಕ್ಟ್ ಮಾಡುತ್ತಾ ಈ ಬಾರಿ ಎಲೆಕ್ಷನ್ ನಲ್ಲಿ? ನೀರು ಬಿಡದೇ ಇರೋ ವಿಷಯ, ಯಾಕಂದ್ರೆ ಕಳೆದ ಬಾರಿ ಮಂಡ್ಯಕ್ಕೆ ಹೋದಾಗ ಬಹಳಷ್ಟು ರೈತರು ಇದ್ರ ಬಗ್ಗೆ ಮೆನ್ಷನ್ ಮಾಡ್ತಾ ಇದ್ರು, ನೀರು ಬಿಟ್ಟಿಲ್ಲ ಅನ್ನೋದು. ಇದು ಇಫೆಕ್ಟ್ ಮಾಡುತ್ತಾ ವೋಟ್ ಮೇಲೆ? ಭವನ, ಖಂಡಿತವಾಗ್ಲೂ ಈ ಚುನಾವಣೆ ಮೈತ್ರಿ ಪಕ್ಷಕ್ಕೆ ಅಸ್ತ್ರ ಆಗಿರುವಂಥದ್ದೇ ಭಾಳ ನೀರಿನ ವಿಚಾರ. ಯಾಕಂತ ಹೇಳಿದ್ರೆ ಕಾವೇರಿ ನೀರು ಅನ್ನುವಂಥದ್ದು ಮಂಡ್ಯ ಜನರಿಗೆ ಬಹಳ ಭಾವನಾತ್ಮಕವಾದಂಥ ವಿಚಾರ. ಅದರಲ್ಲೂ ಕೂಡ KRS ಅಣೆಕಟ್ಟೆ ಜೊತೆ ಒಂದು ಅವಿನಾಭಾವ ಸಂಬಂಧವನ್ನು ಮಂಡ್ಯ ಜನರು ಇಟ್ಕೊಳ್ತಿರ್ತಕ್ಕಂಥದ್ದು. ಈ ಬಾರಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗಿಲ್ಲ. ಬೆಳೆದು ನಿಂತಿರೋ ಬೆಳೆಗಳೆಲ್ಲವೂ ಕೂಡ ಒಣಗ್ತಾ ಇದೆ. ನಾಲೆ ಆಧುನೀಕರಣ ಹೆಸರಿನಲ್ಲಿ ನೀರು ಕೂಡ ಇನ್ನು ನಾಲೆಗಳಿಗೆ ಹರಿಸಿಲ್ಲ. ಆ ಕಾರಣಕ್ಕಾಗಿ ಸರ್ಕಾರದ ವಿರುದ್ಧ, ಸಚಿವರ ವಿರುದ್ಧ ಸಹಜವಾಗಿ ಅಸಮಾಧಾನ ಮಂಡ್ಯದ ರೈತರು ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಏನು ಸುಪ್ರೀಂ ಕೋರ್ಟ್ ಆದೇಶದ ನೆಪದಲ್ಲಿ, ಅಂದರೆ ಈ ಹಿಂದೆಯೇ ತಮಿಳುನಾಡಿಗೆ ನೀರನ್ನು ಹರಿಸಲಾಗಿತ್ತು, ಆ ಅಸಮಾಧಾನವೂ ಕೂಡ ಇತ್ತು. ಈಗ ಅದನ್ನೇ ಮೈತ್ರಿ ಪಕ್ಷಗಳು ಅಸ್ತ್ರವನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಅಂದ್ರೆ ನೀರಿನ ವಿಚಾರದಲ್ಲಿ, ಕಾವೇರಿ ವಿಚಾರದಲ್ಲಿ ಏನೆಲ್ಲ ಅನ್ಯಾಯ ಆಗಿದೆಯೋ ಈ ಬಾರಿ ನನ್ನನ್ನು ಗೆಲ್ಲಿಸಿದ್ರೆ ಅದೆಲ್ಲಕ್ಕೂ ಕೂಡ ಪರಿಹಾರ ಕೊಡಿಸುವಂತ ಕೆಲಸವನ್ನ ಮಾಡ್ತೀನಿ ಅನ್ನುವಂಥ ಪ್ರಾಮಿಸ್ ಅನ್ನ ಕುಮಾರಸ್ವಾಮಿ ಮಾಡ್ತಾ ಇರ್ತಕ್ಕಂಥದ್ದು. ಭಾವನಾ, ರೈಟ್, ಧನ್ಯವಾದ ನಂದನ್. ಮಂಡ್ಯಕ್ಕೆ ಹೋದಾಗ ಪ್ರಶಾಂತ್ ಗಮನ ಹರಿಸಿದ್ದಂದ್ರೆ ಅಲ್ಲಿನ ರೈತರು ಹೇಳ್ತಾ ಇದ್ರು 72-69 ಅಡಿ ನೀರಿದ್ದಾಗಲೂ ಕೂಡ ನಮ್ಮ ಬೆಳೆಗಳಿಗೆ ನೀರು ಕೊಟ್ಟಿದ್ರು. ಈ ಹಿಂದೆ ಕುಮಾರಸ್ವಾಮಿ ಅವರ ಹೆಸರನ್ನು ಹೇಳಿದ್ರು ಆ ಟೈಮಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ. ಬರ ಇದ್ದ ಸಂದರ್ಭದಲ್ಲೂ ಕೂಡ ನೀರು ಬಿಟ್ಟಿದ್ರು. ಈಗ 92 ಅಡಿಗಳಿದ್ರು ನಮಗೆ ನೀರು ಬಿಟ್ಟಿಲ್ಲ ಅನ್ನೋ ಒಂದು ಸಣ್ಣ ಅಸಮಾಧಾನ ರೈತರಲ್ಲಿತ್ತು. ಇಸ್ ಇಟ್ ಗೋನು ಎಫೆಕ್ಟ್? ಅದನ್ನು ನೋಡಬೇಕಾಗತ್ತೆ ಯಾವ ರೀತಿ ಎಫೆಕ್ಟ್ ಮಾಡುತ್ತೆ ಅಂತ. ಸದ್ಯಕ್ಕಂತೂ ಕಾಟೇಕಿ ಟಕ್ಕರ್ ಅಂತ ಅನ್ನಿಸ್ತಾ ಇದೆ. ಕಾಂಗ್ರೆಸ್ ಶತಾಯಗತಾಯ ಅಂತ ಇದ್ದಾರೆ. ಜೊತೆಗೆ ಯಾರ್ಯಾರು ಟ್ರೆಡಿಷನಲ್ ವೋಟರ್ಸ್ ಇದ್ದಾರಲ್ಲ ಕುಮಾರಸ್ವಾಮಿ ಅವರಿಗೆ, ಅವರು ನಾವು ಕುಮಾರಸ್ವಾಮಿ ನೀವು ಮಂಡ್ಯಕ್ಕೆ ಹೋದಾಗ ಬರೋಣ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಕಾರಣಕ್ಕೋಸ್ಕರ ಲೋಕಸಭಾ ವೋಟಿಂಗ್ ಮಾಡ್ತೀವಿ ಅನ್ನೋದನ್ನ ಜನ ಮಾತಾಡ್ತಾ ಇದ್ದಾರೆ. ಆ ಪ್ರಶ್ನೆ ನಾನು ಕೇಳಿದಾಗ ನಾವು ಈಗಾಗಲೇ ವೋಟ್ ಹಾಕಿದ್ದೀವಲ್ಲ ಅನ್ನೋ ಒಂದು ಉತ್ತರ ಬಂತು. ವಿಧಾನಸಭಾಲಿ CM ಆಗ್ತಾರೆ ಅಂತ ಹೇಳಿದ್ರು, ನಾವು ಅವಾಗ ವೋಟ್ ಹಾಕಿದ್ದೀವಿ, ಇವಾಗ ಯಾಕೆ ಹಾಕಬೇಕು ಅನ್ನೋ ಒಂದು ಪ್ರಶ್ನೆನೂ ಕೇಳಿದ್ರು. ಕೆಲವರು DK ಶಿವಕುಮಾರ್ CM ಆಗಬೇಕು ಅನ್ನೋ ಇಚ್ಛೆಯನ್ನು ಕೂಡ ವ್ಯಕ್ತಪಡಿಸಿದ್ರು. ಬಟ್ ಅಲ್ಲಿ ಜನ ಕ್ಲಾರಿಟಿ ಇದೆ, ವಿಧಾನಸಭಾ ಮತ್ತು ಲೋಕಸಭಾ ವಿಷಯದಲ್ಲಿ ಅವರಿಗೆ ಕ್ಲಾರಿಟಿ ಇದೆ. ದಕ್ಷಿಣ ಕನ್ನಡದಲ್ಲಿ ಇಬ್ಬರು ಹೊಸ ಅಭ್ಯರ್ಥಿಗಳ ನಡುವೆ ಅಖಾಡ ರೆಡಿ ಆಗಿದೆ. ಬಿಜೆಪಿ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಫೈಟ್ ನೀಡ್ತಾ ಇದೆ. ಹಿಂದುತ್ವದ ಭದ್ರಕೋಟೆಯಲ್ಲಿ ಹಾಗಾದ್ರೆ ಈ ಬಾರಿ ಯಾರಿಗೆ ಗೆಲುವು ಅನ್ನೋದು ಪ್ರಶ್ನೆ. ಬಿಜೆಪಿಯಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅಖಾಡದಲ್ಲಿದ್ದಾರೆ. ಕಾಂಗ್ರೆಸ್ನಿಂದ ಪದ್ಮರಾಜ್ ಸ್ಪರ್ಧಿಸ್ತಾ ಇದ್ದಾರೆ. ಯಾರಿಗೆ ಒಲಿಯುತ್ತೆ ಗೆಲುವಿನ ಹಾರ ಅನ್ನೋದು ಪ್ರಶ್ನೆ. ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಭರತ್, ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಭರತ್, ಕೆಲವೇ ಗಂಟೆಗಳ ಬಾಕಿ ಇದೆ ಮತದಾನಕ್ಕೆ. ದಕ್ಷಿಣ ಕನ್ನಡ ಏನ್ ಹೇಳ್ತಾ ಇದೆ? ಭಾವನಾ, ಹೌದು, ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಅನೇಕ ವರ್ಷಗಳ ಚುನಾವಣೆ ಇತಿಹಾಸವನ್ನ ಗಮನಿಸ್ತಾ ಹೋದ್ರೆ ಈ ಬಾರಿಯ ಚುನಾವಣೆ ಬಹಳ ಸ್ವಚ್ಛ ಮತ್ತು ಶುದ್ಧವಾಗಿ, ಅಂದ್ರೆ ಅಭ್ಯರ್ಥಿಗಳಲ್ಲಿ ಯಾವುದೇ ರೀತಿಯಾದ ಗೊಂದಲದ ಹೇಳಿಕೆಗಳಿಲ್ಲ ಅಥವಾ ವಿವಾದಾತ್ಮಕ ಹೇಳಿಕೆಗಳಿಲ್ಲ. ಅದರ ಜೊತೆಗೆ ಗಲಾಟೆ ಗದ್ದಲಗಳಿಲ್ಲದೆ ಯಾವುದೇ ಈ ರೀತಿಯಾದಂತಹ ಗೊಂದಲಗಳಿಗೆ ಸಾಕ್ಷಿಯಾಗದೆ ಬಹುಶಃ ದಕ್ಷಿಣ ಕನ್ನಡ ಈ ಬಾರಿ ಒಂದು ಚುನಾವಣೆಯನ್ನು ಎದುರಿಸ್ತಾ ಇದೆ. ಬಹುಶಃ ಇದಕ್ಕೆ ಕಾರಣ ಇಬ್ರು ಕೂಡ ಹೊಸ ಅಭ್ಯರ್ಥಿಗಳು, ಪ್ರಬುದ್ಧವಾದಂತಹ ಅಭ್ಯರ್ಥಿಗಳು. ಒಬ್ರು ಅಡ್ವೊಕೇಟ್ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್, ಇನ್ನೊಬ್ರು ಸೇನೆಯಲ್ಲಿ ಬಂದಂತ. ಪ್ರತಿ ಬಾರಿ ನಾವು ಕ್ಯಾಲ್ಕುಲೇಷನ್ಸ್ಗಳನ್ನು ಮಾಡುವಾಗ ಮಂಗಳೂರು, ಉಡುಪಿ, ಕಾರವಾರ ಅದು ಮೋದಿ ಚುನಾವಣೆಗಳು ಅನ್ನುವ ರೀತಿಯಲ್ಲಿ ಕನ್ಸಿಡರೇಷನ್ ಮಾಡ್ತೀವಿ. ಮಂಗಳೂರು ಮತ್ತು ಉಡುಪಿಯಲ್ಲಿ ಮೋದಿ ಫ್ಯಾಕ್ಟರ್ ಎಷ್ಟು ವರ್ಕ್ ಮಾಡುತ್ತೆ, ಹಿಂದುತ್ವ ಫ್ಯಾಕ್ಟರ್ ಪುನರಪಿ ವಿಧಾನಸಭಾದಲ್ಲೂ ನೋಡಿದ್ವಿ ವರ್ಕ್ ಆಗಿತ್ತು, ಮರ್ಮರಿಂಗ್ನ ಹೊರತಾಗಿಯೂ ಕೂಡ. ಮತ್ತು ಈ ಬಾರಿ ಜಾತಿಯದ್ದನ್ನು ಕೇಳ್ತಾ ಇದ್ದೀವಿ. ಒಂದು ಕಡೆ ಬಂಟ ಬಿಲ್ಲವ, ಇನ್ನೊಂದು ಕಡೆ ಬಿಲ್ಲವ ಬಂಟ ಮಂಗಳೂರು ಉಡುಪಿಯಲ್ಲಿ. ಈ ಮೂರು ಫ್ಯಾಕ್ಟರ್ಗಳು ಎಷ್ಟು ವರ್ಕ್ ಆಗಬಹುದು? ಪ್ರಶಾಂತ್, ಹೌದು, 2014ರಿಂದ ಮೋದಿ ಹವಾ ಏನ್ ಬಂದಿತ್ತು, ಆ ಬಳಿಕ ಈ ಇಲ್ಲಿನ ಚುನಾವಣೆಗಳು ಪ್ರತಿ ಬಾರಿ ಮೋದಿಯ ಹೆಸರಿನಲ್ಲಿ ನಡೀತಾ ಇತ್ತು. ಆದ್ರೆ ಈ ಬಾರಿಯ ನಾವು ಚುನಾವಣೆಯ ಒಂದು ಇಲ್ಲಿನ ಪರಿಸ್ಥಿತಿಯನ್ನ ಗಮನಿಸ್ತಾ ಹೋದಾಗ ಎಲ್ಲೋ ಒಂದು ಕಡೆ ಆ ಮೋದಿಯ ಜೊತೆಗೆ ಬೇರೆ ರೀತಿಯಾದಂತ ಒಂದು ಫೈಟ್ ಬರ್ತಾ ಇದೆ. ಯಾಕಂದ್ರೆ ಇಲ್ಲಿ ಜಾತಿ ರಾಜಕಾರಣ ದೊಡ್ಡ ಮಟ್ಟದಲ್ಲಿ ನಡೆಯೋದಿಲ್ಲ, ಇದು ಸಂಘ ಪರಿವಾರದ ಪ್ರಯೋಗಶಾಲೆ ಅನ್ನುವಂಥ ಮಾತುಗಳಿತ್ತು. ಆದರೆ ಈ ಬಾರಿ ಕಾಂಗ್ರೆಸ್, ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಈ ಬಾರಿ ಅಭ್ಯರ್ಥಿಯ ಆಯ್ಕೆಯಲ್ಲಿ ಮಾಡಿರುವಂತಹ ಒಂದು ಪ್ರಯೋಗ ಏನಿದೆ, ಆ ಪ್ರಯೋಗ ಈ ಬಾರಿ ಮೋದಿ ಹವಾದ ಜೊತೆಗೆ ಜಾತಿ ರಾಜಕಾರಣದ ಚರ್ಚೆಗಳನ್ನ ಕೂಡ ಹುಟ್ಟು ಹಾಕಿರುವಂತದ್ದು. ಅದರ ಜೊತೆಗೆ ಇಲ್ಲಿ ಒಂದು ಟಫ್ ಫೈಟ್ ಅನ್ನ ಕೂಡ ಹುಟ್ಟು ಹಾಕದಂತೆ ಕಾಣ್ತಾ ಇದೆ. ಯಾಕಂದ್ರೆ ಈಗಾಗಲೇ ಕಳೆದ ಬಾರಿ 275 ಒಂದು ಇದರಲ್ಲಿ ಮೆಜಾರಿಟಿಯಲ್ಲಿ ಅಂತರದಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಗೆದ್ದಿದ್ರು. ಹಾಗಾಗಿ ಈ ಬಾರಿಯ ಬಿಜೆಪಿ ಯಾರೇ ಅಭ್ಯರ್ಥಿಗಳನ್ನು ನಿಲ್ಲಿಸಿದ್ರು ಕೂಡ ಅವರು ಬಹಳ ಸಲೀಸಾಗಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಪ್ಲಸ್ ಏನು, ಪದ್ಮರಾಜ್ ಪ್ಲಸ್ ಏನು, ಒಂದೊಂದು ಲೈನ್ದಲ್ಲಿ ಹೇಳೋದಾದ್ರೆ
ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಒಬ್ಬ ರಾಷ್ಟ್ರೀಯವಾದಿ, ಅದರ ಜೊತೆಗೆ ಅವರು ಸೈನಿಕ ಅನ್ನುವಂಥದ್ದೇ ಅವರಿಗೆ ಬಹಳ ದೊಡ್ಡ ಪ್ಲಸ್ ಪಾಯಿಂಟ್. ಇನ್ನು ಪದ್ಮರಾಜ್ಗೆ ಪ್ಲಸ್ ಪಾಯಿಂಟ್ ಇರುವಂತದ್ದು ಒಂದು ಅವರು ಅಡ್ವೊಕೇಟ್ ಆಗಿರುವಂತದ್ದು, ಅಂದ್ರೆ ನ್ಯಾಯವಾದಿ. ಅದರ ಜೊತೆಗೆ ಅವರು ಬಿಲ್ಲವ ಸಮಾಜದಲ್ಲಿ ಗುರುತಿಸಿಕೊಂಡವರು, ಅಂದ್ರೆ ಕರಾವಳಿ ಬಹಳ ಪ್ರಬಲ ಬಿಲ್ಲವ ಸಮುದಾಯ, 4.5 ಲಕ್ಷ ಮತದಾರರಿದ್ದಾರೆ. ಈ ಹಿಂದೆ ಚುನಾವಣೆಗಳನ್ನ ಕಾಂಗ್ರೆಸ್ ಎದುರಿಸಿದ್ದಂಥದ್ದು ಬಂಟ ಅಭ್ಯರ್ಥಿಗಳ ಮೂಲಕ, ಅಂದ್ರೆ ಬಿಜೆಪಿಯಲ್ಲೂ ಕೂಡ ಬಂಟ ಅಭ್ಯರ್ಥಿ ಇದ್ರು, ಕಾಂಗ್ರೆಸ್ ನಲ್ಲೂ ಕೂಡ ಬಂಟ ಅಭ್ಯರ್ಥಿ ಇದ್ರು. ಆದ್ರೆ ಈ ಬಾರಿ ಒಬ್ಬ ಬಂಟ ಸಮುದಾಯದ ಅಭ್ಯರ್ಥಿಯ ವಿರುದ್ಧ ಒಬ್ಬ ಬಿಲ್ಲವ ಕ್ಯಾಂಡಿಡೇಟ್ ನಿಲ್ಲಿಸಿದ್ದಾರೆ. ಅದರ ಜೊತೆಗೆ ಅವರು ಜನಾರ್ದನ ಪೂಜಾರಿ ಅವರ ಶಿಷ್ಯ ಅನ್ನುವಂಥದ್ದು ಕೂಡ ಬಹಳ ಪಾಸಿಟಿವ್ ಆಗಿ ಇಲ್ಲಿ ವೈವ್ ಆಗ್ತಾ ಇದೆ. ಯಾಕಂದ್ರೆ ಜನಾರ್ದನ ಪೂಜಾರಿ ಗೆದ್ದುಕೊಂಡು ಬಂದಂತವ್ರು, ಆದ್ರೆ ನಳಿನ್ ಕುಮಾರ್ ಕಟೀಲ್ ಅವರ ವಿರುದ್ಧ ಅವರು ಸೋತ್ರು. ನಿರಂತರ 30 ವರ್ಷಗಳಿಂದ ಇಲ್ಲಿ ಬಿಜೆಪಿ ಆಡಳಿತವನ್ನು ನಡೆಸ್ಕೊಂಡು ಬರ್ತಾ ಇದೆ. ಅದರ ಜೊತೆಗೆ ಆದ್ರೆ ಈಗ ಈ ಬಾರಿ ಒಂದಷ್ಟು ಬದಲಾವಣೆಗಳಾಗಿದೆ. ಯಾಕಂದ್ರೆ ಕಳೆದ ಬಾರಿ 45,000 50,000 ಓಟ್ ಎಸ್ಡಿಪಿಗೆ ಹೋಗಿತ್ತು. ಆದ್ರೆ ಥ್ಯಾಂಕ್ ಯು ವೆರಿ ಮಚ್ ಭರತ್. 26ಕ್ಕೆ ಚುನಾವಣೆ ಮುಗಿಸಿ 28ಕ್ಕೆ ಮದುವೆ ಕೂಡ ಮಾಡ್ಕೊಂಡಿದ್ದಾರೆ. ಅವರು ಇಲ್ಲಿಂದನೇ ಶುಭಾಶಯಗಳನ್ನು ತಿಳಿಸ್ತೀನಿ. ಮಹಾರಾಜರ ಸ್ಪರ್ಧೆಯಿಂದ ಮೈಸೂರು ಕ್ಷೇತ್ರ ಮಹತ್ವ ಪಡ್ಕೊಂಡಿದೆ. ಪ್ರತಾಪ್ ಸಿಂಹ ಬದಲು ಯದುವೀರ್ ಒಡೆಯರ್ಗೆ ಅವಕಾಶ. ಕಾಂಗ್ರೆಸ್ನಿಂದ ಲಕ್ಷ್ಮಣ್ ಕಣದಲ್ಲಿದ್ದಾರೆ. ಚಾಮರಾಜನಗರದಲ್ಲಿ 2 ಹೊಸ ಅಭ್ಯರ್ಥಿಗಳು ಬಿಜೆಪಿಯಿಂದ ಕಣಕ್ಕೆ ಇಳಿದಿದ್ದಾರೆ. ಸದ್ಯಕ್ಕೆ ಮೈಸೂರು ಅಖಾಡ ಕುತೂಹಲ ಮೂಡಿಸ್ತಾ ಇದೆ. ಇನ್ನು ಚಾಮರಾಜನಗರದಲ್ಲಿ ಬಾಲರಾಜ್ ಮತ್ತು ಕಾಂಗ್ರೆಸ್ನಿಂದ ಸಚಿವ ಮಹದೇವಪ್ಪ ಪುತ್ರ ಸುನಿಲ್ ಬೋಸ್ ಕಣದಲ್ಲಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಮಧು, ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಪ್ರಶಾಂತ್, ಗೋ ಅಹೆಡ್. ಮಧು, ಮೈಸೂರು ಕ್ಷೇತ್ರಕ್ಕೆ ಸೀಮಿತವಾಗಿ ನೋಡಿದಾಗ ಮಹಾರಾಜರು ಅನ್ನೋದು ಎಷ್ಟು ಇಫೆಕ್ಟಿವ್ ಫ್ಯಾಕ್ಟರ್ ಹೌದು, ಅಥವಾ ಮೋದಿ ಫ್ಯಾಕ್ಟರ್ ಮೇಲೇ ಯದುವೀರ್ ಓಟ್ ಕೇಳ್ತಾ ಇದ್ದಾರಾ? ಸಿದ್ದರಾಮಯ್ಯ ಅವರ ಒಂದು ಪ್ರತಿಷ್ಠೆ ಅನ್ನುವ ಕಾರಣದಿಂದ ಕಾಂಗ್ರೆಸ್ ಎಷ್ಟು ಗೇರ್ಡಪ್ ಇದೆ? ಪ್ರಶಾಂತ್, ನೀವು ಹೇಳಿದಾಗೇನೆ ಕೂಡ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಸಾಕಷ್ಟು ವಿಶೇಷತೆಗಳನ್ನು ಈ ಬಾರಿ ನೋಡ್ತಾ ಇದೆ. ಕಳೆದೆರಡು ಬಾರಿಯಿಂದ ಜಾತಿ ರಾಜಕಾರಣದಲ್ಲೇ ಈ ಒಂದು ಕ್ಷೇತ್ರವನ್ನು ನೋಡ್ತಾ ಇದ್ವು. ಆದರೆ ಈ ಬಾರಿ ಒಂದಷ್ಟು ಬದಲಾವಣೆಗಳನ್ನು ನೋಡಬೇಕು. ಬಹಳ ಮುಖ್ಯವಾಗಿ ಯದುವಂಶದಿಂದ, ಅಂದರೆ ರಾಜವಂಶಸ್ಥರಾಗಿ ಯದುವೀರವರು ಸ್ಪರ್ಧೆ ಮಾಡಿರ್ತಕ್ಕಂಥದ್ದು ಒಂದು ವಿಶೇಷವಾಗಿ ಇಡೀ ಮತದಾರರಲ್ಲಿ ವಿಶೇಷತೆಯನ್ನು ಕಾಣುವಂಥದ್ದಾದರೆ, ಮತ್ತೊಂದು ಕಡೆ ಈ ಬಾರಿ ಕಾಂಗ್ರೆಸ್ ಬಹಳ ಟಫ್ ಫೈಟನ್ನು ಕೊಡ್ತಾ ಇದೆ. ಅಂದರೆ ನಾವು ಈ ಕ್ಷೇತ್ರವನ್ನು ಗೆದ್ಕೊಳ್ಬೇಕು ಅನ್ನೋ ಪ್ರಯತ್ನವನ್ನು ಮಾಡ್ತಾ ಇದೆ. ಈ ಮಾತನ್ನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಕಳೆದ 2 ಬಾರಿಯಿಂದನೂ ಕೂಡ ಕಾಂಗ್ರೆಸ್ನ ನಾಯಕರು ಮತ್ತು ಕಾರ್ಯಕರ್ತರಿಂದ ಈ ರೀತಿಯಾದ ಒಂದು ಹುಮ್ಮಸ್ಸನ್ನು, ಈ ರೀತಿಯಾದ ಒಂದು ಪ್ರಯತ್ನವನ್ನು ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ನಾವು ನೋಡಿರಲಿಲ್ಲ. ಆದರೆ ಈಗ ನೀವು ಹೇಳ್ತಾ ಇದ್ರಿ, ಯದುವೀರ್ ಅವರು ನೇರವಾಗಿ ಮೋದಿಯವರ ಕೈ ಬಲಪಡಿಸಬೇಕು ಅಂತೇಳಿ ಮತವನ್ನು ಕೇಳ್ತಾ ಇದ್ರು ಕೂಡ ಇಡೀ ಕ್ಷೇತ್ರದಲ್ಲಿ ರಾಜವಂಶಸ್ಥರೊಬ್ಬರು ಮತವನ್ನು ಕೇಳ್ತಾ ಇದ್ದಾರೆ, ಅವರೊಬ್ಬರು ಸ್ಪರ್ಧೆಯನ್ನು ಮಾಡಿದ್ದಾರೆ ಅನ್ನೋ ಒಂದು ವಿಚಾರವೇ ಕೂಡ ಮುನ್ನೆಲೆಗೆ ಬರುತ್ತೆ. ಇಲ್ಲಿ 2 ವಿಚಾರ. ಯದುವೀರ್ ಅವರು ಅರಮನೆಯಿಂದ ಕೆಳಗೆ ಬಂದಂಥವರು ಜನರ ಮಧ್ಯಕ್ಕೆ ಹೋಗ್ತಾರಾ ಅನ್ನೋ ಒಂದು ಪ್ರಶ್ನೆ ಇತ್ತು. ಆ ಪ್ರಶ್ನೆಗೆ ಯದುವೀರ್ ಅವರು ಆರಂಭದ ದಿನದಿಂದಲೂ ಕೂಡ ಅಟ್ ಪ್ರೆಸೆಂಟ್ ವರೆಗೂ ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ. ಮಧು, ಸಮಯ ತುಂಬಾ ಇದೆ, ಸಾರಿ ಮಧು, ಸಮಯ ತುಂಬಾ ಸಾರಿ ಇದೆ. ನನಗೊಂದು 10 ಸೆಕೆಂಡ್ನ ಉತ್ತರ. ಎಷ್ಟು ಅಂತರದಲ್ಲಿ ಮೈಸೂರಿನ ಸೀಟ್ ಡಿಸೈಡ್ ಆಗತ್ತೆ? ಎಷ್ಟು ಅಂತರದಲ್ಲಿ ಡಿಸೈಡ್ ಆಗತ್ತೆ? ಖಂಡಿತವಾಗ್ಲೂ ಕೂಡ 50,000 ದಾಟಿದ ಅಂತರವೇ ಕೂಡ ಖಂಡಿತವಾಗ್ಲೂ ಸದ್ಯಕ್ಕೆ ಕಾಣಿಸ್ತಾ ಇರ್ತಕ್ಕಂಥದ್ದು. ಇದರ ಮೇಲೆ ಕೂಡ ಅಭ್ಯರ್ಥಿ ಗೆಲುವನ್ನ ಸಾಧಿಸ್ತಾರೆ. ಧನ್ಯವಾದ ಮಧು ನಿಮ್ಮೆಲ್ಲ ಮಾಹಿತಿಗೆ. ಪ್ರಶಾಂತ್, ಒಂದಂತೂ ಹೌದು, ಅಲ್ಲಿ ಮಹಾರಾಜರ ಕಾಲದಲ್ಲಾಗಿರೋ ಅಭಿವೃದ್ಧಿ ಯೋಜನೆಗಳು ಜನರ ಮನಸ್ಸಿನಲ್ಲಿ ಇವತ್ತಿಗೂ ಕೂಡ ಇದೆ, ಇಂಟ್ಯಾಕ್ಟ್ ಇದೆ. ಅಂದರೆ ಮಹಾರಾಜರು ಕೆಲಸ ಮಾಡಿರೋದ್ರಿಂದಲೇ ಮೈಸೂರು ಇವತ್ತು ಹಿಂಗಿದೆ, ಆ ಹೊಣೆ ನಮ್ಮ ಮೇಲಿದೆ ಅಂತ. ಆದರೆ ಅಟ್ ದ ಸೇಮ್ ಟೈಮ್ ಸಿದ್ದರಾಮಯ್ಯ ಅವರ ಗ್ಯಾರಂಟಿ ಅಲ್ಲಿ ವರ್ಕ್ ಆಗ್ತಾ ಇದೆ. ತುಂಬ ಜನ ಮಹಿಳೆಯರು, ಒಂದು ಮಹಿಳೆ ಒಂದು ಕಣ್ಣೀರು ಹಾಕ್ಕೊಂಡ್ರು, ನನಗೆ ತುಂಬ ಹೆಲ್ಪ್ ಆಯಿತು ಅಂತ. ಸೊ ಈ 2ರ ಮಧ್ಯ ಫೈಟ್ ಇರುತ್ತೆ. ಲೆಟ್ಸ್ ಸಿ ಏನಾಗುತ್ತೆ ಅಂತ. ಧನ್ಯವಾದ ಪ್ರಶಾಂತ್ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.